ಜೆಪಿ ನಗರ 8th ಫೇಸ್ ಅಲ್ಲಿ 30-40ರಲ್ಲಿ 2 ಸ್ಕೈಲೈಟ್ ಗಳಿರುವಂತಹ ಪ್ರೀಮಿಯಂ ಲಕ್ಸುರಿ ಇಂಡಿಪೆಂಡೆಂಟ್ ಹೌಸ್ ಇವತ್ತು ನೀವು ನೋಡ್ತಾ ಇರುವಂತಹ ಪ್ರಾಪರ್ಟಿ. ಈ ಪ್ರಾಪರ್ಟಿನ ನಮಗೆ ಜಂಬೂ ಸವಾರಿ ಬಸ್ ಡಿಪೋಗೆ ಮತ್ತೆ 378 ಬಸ್ ರೂಟ್ಗೆ ಜಸ್ಟ್ 300 ಇಂದ 200 ಮೀಟರ್ ಹತ್ರದಲ್ಲಿ ನಮಗೆ ಈ ಪ್ರಾಪರ್ಟಿ ಇದೆ. ತುಂಬಾ ಲಕ್ಸುರಿಯಾಗಿ ನಮಗೆ ಬಿಲ್ಡ್ ಮಾಡಿರುವಂತಹ ಮನೆ. 100% ಲೈಕ್ ಮಾಡ್ತೀರಾ ಒಂದ್ಸತಿ ಈ ಪ್ರಾಪರ್ಟಿನ ವಿಸಿಟ್ ಮಾಡಿದ್ರೆ. ಅಷ್ಟು ಪ್ರೀಮಿಯಂ ಕ್ವಾಲಿಟಿ ಕನ್ಸ್ಟ್ರಕ್ಷನ್ ಅಂತಾನೆ ಹೇಳ್ಬೋದು. ತುಂಬಾ ಲಕ್ಸುರಿ ಆಗಿದೆ. 30 ಅಡಿ ರೋಡ್, ಡಬಲ್ ರೋಡ್ ಪಕ್ಕದಲ್ಲಿ ನಮಗೆ ಬರುವಂತಹ ಇಂಡಿಪೆಂಡೆಂಟ್ ಹೌಸ್ ಈ ಪ್ರಾಪರ್ಟಿ. ಈ ಪ್ರಾಪರ್ಟಿಯಿಂದ ನಮಗೆ ಸ್ಕೂಲ್ಗಳಿಗೆ, ಕಾಲೇಜ್ಗಳಿಗೆ, ಬನ್ನರ್ಘಟ್ಟ ರೋಡ್ ಅಲ್ಲಿ ಬರುವಂತಹ ಮೀನಾಕ್ಷಿ ಮಾಲ್, ಕನಕಪುರ ರೋಡ್ ಅಲ್ಲಿ ಬರುವಂತಹ ಫೋರಂ ಮಾಲ್ಗಳಿಗೆ ತುಂಬಾ ಹತ್ರದಲ್ಲಿ ಈ ಪ್ರಾಪರ್ಟಿ ಇದೆ. ಒಳ್ಳೆ ಲೊಕೇಶನ್ ಇಲ್ಲಿ ಒಳ್ಳೆ ಪ್ರಾಪರ್ಟಿ, ಕನೆಕ್ಟಿವಿಟಿಗಳಿಗೆ ಮಾಡಿಸಿದ ಮನೆ ಅಂತಾನೆ ಹೇಳ್ಬೋದು. ಅಲ್ಟಿಮೇಟ್ ಆಗಿ ಕಟ್ಟಿರುವಂತಹ ಮನೆ ಈ ಮನೆ. ಈ ಪ್ರಾಪರ್ಟಿ ಬಗ್ಗೆ ಇನ್ನ ಹೆಚ್ಚಿನ ಮಾಹಿತಿ ತಿಳ್ಕೋಬೇಕು ಅಂದ್ರೆ ಇದುವರೆಗೂ ಯಾರೆಲ್ಲ ನನ್ನ ವಿಸಿ ಪ್ರಾಪರ್ಟಿ ಮತ್ತೆ ಇನ್ಸ್ಟಾ ಪೇಜ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮನೆ ಎಲಿವೇಶನ್ ನೋಡೋದಾದ್ರೆ ಇಲ್ಲಿ ಬಂದು ನಮಗೆ ಫುಲ್ ಕವರ್ಡ್ ಆಗಿರುವಂತಹ ಗೇಟ್, ಇಲ್ಲೊಂದು ನಮಗೆ ವಾಕಿಂಗ್ ಗೇಟ್ ಇದೆ. ಇದು ಬಂದು ನಮಗೆ ರೈಲಿಂಗ್ಸ್ ನ ಯೂಸ್ ಮಾಡಿರೋದ್ರಿಂದ ಫ್ಯೂಚರ್ ಗೆ ಏನಾದ್ರೂ ನಾವು ಆಟೋಮೆಟಿಕ್ ಕಂಟ್ರೋಲ್ ಗೇಟ್ ನ ಕೂಡ ನಾವು ಅದನ್ನ ಯೂಸ್ ಮಾಡ್ಕೋಬಹುದು. ಆ ತರ ಪ್ರಾವಿಷನ್ ಈ ಗೇಟ್ ನಮಗೆ ಯೂಸ್ ಮಾಡಿರುವಂತದ್ದು. ಇಲ್ಲಿ ಬಂದು ನಮಗೆ ನೇಮ್ ಬೋರ್ಡ್ ಗೆ ಪ್ರಾವಿಷನ್ ಮಾಡಿದರೆ ಸ್ಮಾರ್ಟ್ ಮಾರ್ಬಲ್ ನ ಯೂಸ್ ಮಾಡಿರುವಂತದ್ದು. ಜೊತೆಗೆ ಬ್ಯಾಕ್ ಗ್ರೌಂಡ್ ಅಲ್ಲಿ ವಿತ್ ಸ್ಟ್ರಕ್ಚರ್ ವಿತ್ LED ಲೈಟ್ ಪ್ರೊವೈಡ್ ಕೂಡ ಮಾಡಿದ್ದಾರೆ. ಫಸ್ಟ್ ಫ್ಲೋರ್ ಅಲ್ಲಿ ಬಂದು ನಮಗೆ ನ್ಯಾಚುರಲ್ ಸ್ಟೋನ್ ವಿತ್ ಸ್ಟ್ರಕ್ಚರ್ ಪೇಂಟ್ ವಿತ್ ಪ್ರೊಫೈಲ್ ಲೈಟ್ ಕೂಡ ನಮಗೆ ಯೂಸ್ ಮಾಡಿರುವಂತದ್ದು. ಔಟರ್ ಎಲಿವೇಶನ್ ಅಲ್ಲಿ ಬೊಂಬಾಟಾಗಿ ಬಂದಿದೆ ಅಂತ ಹೇಳ್ಬೋದು. ಹಾಗೆ ಮನೆ ಮುಂದೆಗಡೆ ನಮ್ಗೆ 30 ಅಡಿ ಟಾರ್ ರೋಡ್, ಕಾವೇರಿ ವಾಟರ್ ಅವೈಲಬಲ್ ಇದೆ. ಮೈನ್ ರೋಡ್ ಪಕ್ಕದಲ್ಲೇ ನಮಗೆ ಈ ಪ್ರಾಪರ್ಟಿ ಬರೋದ್ರಿಂದ ಕನೆಕ್ಟಿವಿಟಿಗಳಿಗೆ ಮಾಡಿಸಿದ ಮನೆ ಅಂತಾನೆ ಹೇಳ್ಬೋದು. ಬನ್ನಿ ವೀಕ್ಷಕರು, ಈಗ ನಾವು ಮನೆ ಒಳಗಡೆ ಎಂಟ್ರಿ ಆಗೋಣ. ವೀಕ್ಷಕರು, ಎಕ್ಸಾಕ್ಟ್ ನಾನು ಈಗ ಸ್ಟಿಲ್ಟ್ ಫ್ಲೋರ್ ಅಂದ್ರೆ ಪಾರ್ಕಿಂಗ್ ಫ್ಲೋರ್ ಅಲ್ಲಿ ಇದೀನಿ. ನೋಡ್ಬೋದು, ಎಂಟ್ರಿ ಆಗ್ತಾ ಇದ್ದಂಗೆ ಒಂದು ಒಳ್ಳೆ ವ್ಯೂ ಪಾಯಿಂಟ್ ಅಲ್ಲಿ ನಮ್ಗೊಂದು ಸೆಮಿ ಗಾರ್ಡನ್ ಏರಿಯಾ ಕೂಡ ನಮ್ಗೆ ಕ್ರಿಯೇಟ್ ಮಾಡ್ಕೊಟ್ಟಿದ್ದಾರೆ. ಸೆಟ್ ಬ್ಯಾಕ್ ಬಿಟ್ಟಿರೋದ್ರಿಂದ ನಮಗೆ ಸನ್ಲೈಟ್ ಗೂ ಕೂಡ ನಮಗೆ ಯಾವುದೇ ರೀತಿ ಪ್ರಾಬ್ಲಮ್ ಇರೋದಿಲ್ಲ. ನೋಡಿ, ಇದು ಬಂದು ನಮಗೆ ಗಾರ್ಡನ್ ಏರಿಯಾ ವಿತ್ LED ಲೈಟ್ ಕೂಡ ನಮಗೆ ಯೂಸ್ ಮಾಡಿದ್ದಾರೆ. ಈ ಏನು ವಾಲ್ ಇದೆಯಲ್ಲ, ಈ ವಾಲ್ಗೂ ಕೂಡ ನಮಗೆ ಒಂದು ಸ್ಟ್ರಕ್ಚರ್ ಪೇಂಟ್, ಸೇಫ್ಟಿ ವೈಸ್ ಅಲ್ಲಿ ಗ್ರಿಲ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಸ್ಪೇಷಿಯಸ್ ಆಗಿದೆ ಮತ್ತೆ ವೆಂಟಿಲೇಷನ್ ಗೆ ಮಾಡಿಸಿದ ಮನೆ ಅಂತಾನೆ ಹೇಳ್ಬೋದು. 2 ಸ್ಕೈಲೈಟ್ ಪ್ರೊವೈಡ್ ಮಾಡಿರುವಂತಹ ಇಂಡಿಪೆಂಡೆಂಟ್ ಹೌಸ್ 30 ಅಲ್ಲಿ ಬಿಲ್ಡ್ ಆಗಿರುವಂತಹ ಮನೆ ಈ ಮನೆ. ಫ್ಲೋರಿಂಗ್ ನೋಡಬಹುದು ವೀಕ್ಷಕರೇ, ಆಂಟಿಸ್ಕೈಡ್ ಲಪತ್ರ ಗ್ರಾನೈಟ್ ನ ಯೂಸ್ ಮಾಡಿರುವಂತದ್ದು. ಬಾರ್ಡರ್ ಕೂಡ ನಮಗೆ ಆಂಟಿಸ್ಕೈಡ್ ಬರುತ್ತೆ. ಈ ಪೋರ್ಷನ್ ಏನ್ ಮಾಡಿದಾರಲ್ಲ ಅದು ಕೂಡ ನಮ್ಗೆ ಆಂಟಿಸ್ಕೈಡ್ ಬರುತ್ತೆ. ಸ್ಪೇಷಿಯಸ್ ಆಗಿ ಬಂದಿದೆ. ಎಲಿವೇಶನ್ ಅಲ್ಲಿ ನೋಡಬಹುದು ವೀಕ್ಷಕರೇ, ಗೇಟ್ ನೋಡಿ, ಇದು ಬಂದು ನಮ್ಗೊಂದು ವಾಕಿಂಗ್ ಗೇಟ್. ಇಲ್ಲಿ ಲಾಕ್ ಆಗಿದೆ. ಈ ಲಾಕ್ ನ ನಾವು ಓಪನ್ ಮಾಡಿದ್ರೆ ಈ ಪೋರ್ಷನ್ ಅಲ್ಲಿ ನಮ್ಗೆ ವೈರ್ ಬಿಟ್ಟಿದಾರಲ್ಲ, ಆ ವೈರ್ ಜಾಗದಲ್ಲಿ ನಾವು ಒಂದು ಮೋಟರ್ ಫಿಟ್ ಮಾಡ್ಕೊಂಡ್ರೆ ಆಟೋಮೆಟಿಕ್ ಆಗಿ ಕೂಡ ನಾವು ಈ ಗೇಟ್ ನ ಯೂಸ್ ಮಾಡಬಹುದು. ಆ ತರ ಈ ಪೋರ್ಷನ್ ಅಲ್ಲಿ ನಮಗೆ ಬಿಲ್ಡ್ ಮಾಡಿರುವಂತದ್ದು. ಆಸ್ ಎ BBMP ರೂಲ್ಸ್ ಪ್ರಕಾರ ಏನು ನಮಗೆ ಲೆಫ್ಟ್ ಸೈಡ್ ರೈಟ್ ಸೈಡ್ ಅಲ್ಲ ಏನು ಸೆಟ್ ಬ್ಯಾಕ್ ಬಿಡ್ಬೇಕು, ಆ ಸೆಟ್ ಬ್ಯಾಕ್ ಕೂಡ ನಮಗೆ ಈ ಪೋರ್ಷನ್ ಅಲ್ಲಿ ಬಿಲ್ಡ್ ಮಾಡಿದ್ದಾರೆ. ಆ ಸೆಟ್ ಬ್ಯಾಕ್ ಬಿಟ್ಟಿರೋ ಜಾಗದಲ್ಲಿ ಕೂಡ ನಮಗೆ ಸೇಫ್ಟಿ ವೈಸ್ ಅಲ್ಲಿ MS ಗ್ರಿಲ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಮಾಡ್ಕೊಟ್ಟಿರುವಂತದ್ದು. ಜೊತೆಗೆ ವಾಲ್ಗಳಿಗೆಲ್ಲ ನಮಗೆ ವೆಟ್ರೋಫೈಟ್ ಟೈಲ್ಸ್ ನ ಯೂಸ್ ಮಾಡಿರೋದ್ರಿಂದ ಮೇಂಟೆನೆನ್ಸ್ ಈಸಿ ಅಂತ ಹೇಳ್ಬೋದು. ಎಲೆಕ್ಟ್ರಿಕ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಕಾವೇರಿ ವಾಟರ್ಗೂ ಕೂಡ ನಮಗೆ ಪ್ರೊವೈಡ್ ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲಿ ನೋಡಿ, ಇದು ಬಂದು ನಮಗೆ ಪರ್ಮನೆಂಟ್ ಮೀಟರ್. ಇದು ಎಲೆಕ್ಟ್ರಿಕ್ ಪರ್ಮನೆಂಟ್ ಮೀಟರ್. ಇದು ಈ ಕಾರ್ ಪಾರ್ಕಿಂಗ್ ಅಲ್ಲಿ ನಮ್ಗೊಂದು ಸರ್ವೆಂಟ್ ರೂಮ್ ಒಂದು ಪ್ರೊವೈಡ್ ಮಾಡಿರುವಂತದ್ದು. ಜಸ್ಟ್ ಒಂದು ರೂಮು, ಒಂದು ಅಟ್ಯಾಚ್ ಬಾತ್ರೂಮ್. ಇನ್ ಕೇಸ್ ಏನಾದ್ರು ಈ ಪ್ರಾಪರ್ಟಿಲಿ ಯಾರಾದ್ರೂ ಮನೆ ಕೆಲಸದವ್ರಾಗ್ಲಿ ಡ್ರೈವರ್ ಆಗ್ಲಿ ಅಂತವ್ರು ಏನಾದಿದ್ರೆ ಅಂತವ್ರಿಗೋಸ್ಕರ ಮಾಡಿರುವಂತಹ ಒಂದು ರೂಮ್ ಇದು. ಇನ್ ಕೇಸ್ ಏನಾದ್ರು ಇದನ್ನ ನಾವು ಆಫೀಸ್ ರೂಮ್ ಆಗಿ ಏನಾದ್ರು ನಾವು ಕನ್ವರ್ಟ್ ಮಾಡ್ತೀವಿ ಅಂದ್ರೆ ಆರಾಮಾಗಿ ಇದನ್ನ ನಾವು ಆಫೀಸ್ ರೂಮ್ ಆಗಿ ಕೂಡ ನಾವು ಕನ್ವರ್ಟ್ ಮಾಡ್ಕೊಬಹುದು. ಫ್ಲೋರಿಂಗ್ ನೋಡ್ಬೋದು, ಇಟಾಲಿಯನ್ ಮಾರ್ಬಲ್ ನ ನಮಗೆ ಯೂಸ್ ಮಾಡಿದ್ದಾರೆ. ಇದು ಬಂದು ನಮಗೆ ಅಟ್ಯಾಚ್ ಬಾತ್ರೂಮ್ ಬರುತ್ತೆ. ಸ್ಪೇಷಿಯಸ್ ಆಗಿದೆ, ಚೆನ್ನಾಗಿದೆ. ಫ್ಲೋರ್ ಮೌಂಟೆಡ್ ವೆಸ್ಟರ್ನ್ ಕಮೋಡ್, ಜಾಗೋರ್ ಮತ್ತೆ ಇನ್ವೇರ್ ಐಟಮ್ ನ ಯೂಸ್ ಮಾಡಿದ್ದಾರೆ. ಈ ಪೋರ್ಷನ್ ಒಂದು ಸೆಮಿ ಹ್ಯಾಂಡ್ ವಾಶ್ ಕೂಡ ನಮಗೆ ಪ್ರೊವೈಡ್ ಮಾಡಿರುವಂತದ್ದು. ವೆಂಟಿಲೇಷನ್ ಗೆ ಈ ಪೋರ್ಷನ್ ಅಲ್ಲಿ ವುಡ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ಒಂದು ವಿಂಡೋ, ಶವರ್ ವಿತ್ ಗೀಸರ್ ಪಾಯಿಂಟ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಈ ವಿಂಡೋಗಳೆಲ್ಲ ನೋಡಬಹುದು ವೀಕ್ಷಕರೇ, ಎಲ್ಲ ನಮಗೆ ಟೀಕ್ ವುಡ್ ಯೂಸ್ ಮಾಡಿರುವಂತದ್ದು. ಸಖತ್ತಾಗಿ ಬಂದಿದೆ. ಸ್ಪೇಷಿಯಸ್ ಆಗಿ ನಮಗೆ ಬಿಲ್ಡ್ ಮಾಡಿರುವಂತದ್ದು ಅಲ್ಟಿಮೇಟ್ ಆಗಿದೆ. ಅವಾಗಲೇ ಹೇಳ್ದಂಗೆ ನನಗೆ ಈ ಲೆವೆಟ್ ಅಲ್ಲಿ ನಮಗೆ ಕಾವೇರಿ ವಾಟರ್ ಕೂಡ ನಮಗೆ ಅವೈಲಬಲ್ ಇದೆ. ಜೊತೆಗೆ ಓನ್ ಬೋರ್ವೆಲ್ ವಿತ್ ಸಂಪು ಕೂಡ ನಮಗೆ ಎಕ್ಸಾಕ್ಟ್ ನಾರ್ತ್ ಈಸ್ಟ್ ಕಾರ್ನರ್ ಅಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಇಲ್ಲೂ ನಮ್ಗೊಂದು ಸೆಮಿ ಗಾರ್ಡನ್ ಏರಿಯಾವನ್ನು ಪ್ರೊವೈಡ್ ಮಾಡಿರುವಂತದ್ದು. ಈ ಪೋರ್ಷನ್ ಅಲ್ಲಿ ಕೂಡ ನಮ್ಗೊಂದು ಸೆಮಿ ಗಾರ್ಡನ್ ಏರಿಯಾ ಪ್ರೊವೈಡ್ ಮಾಡಿರುವಂತದ್ದು. ಇದು ನಮಗೆ ಎಕ್ಸಾಕ್ಟ್ ನಾರ್ತ್ ಈಸ್ಟ್ ಕಾರ್ನರ್ ಅಲ್ಲಿ ಬರೋದ್ರಿಂದ ದೇವ್ರ ಮೂಲೆಗೆ ಸಂಬಂಧಪಟ್ಟಿರುವಂತಹ ಗಿಡಗಳು ಕೂಡ ನೀವು ಹಾಕೊಂಡ್ರೆ ವಾಸ್ತು ಕೂಡ ನಿಮ್ಗೆ ಆಗ್ಬರುತ್ತೆ ಅಂತ ಕೂಡ ಹೇಳ್ಬೋದು. ಈ ಒಂದು ಆಂಬಿಯನ್ಸ್ ಕ್ರಿಯೇಟ್ ಮಾಡೋದಕ್ಕೆ ವಿತ್ ಲೈಟ್ ಗಳು ಕೂಡ ನಮಗೆ ಪ್ರೊವೈಡ್ ಮಾಡಿದ್ದಾರೆ. ಸಖತ್ತಾಗಿ ಬಂದಿದೆ. ಇನ್ನ ಈ ಔಟರ್ದು ಏನು ನಮಗೆ ಪಿಲ್ಲರ್ ಗಳು ನೋಡ್ತಾ ಇದ್ರಲ್ಲ, ಈ ಪಿಲ್ಲರ್ ಗಳಿಗೆ ಯೂಸ್ ಮಾಡಿರೋ ವಾಲ್ ಕ್ಲೀಡಿಂಗ್ ಎಲ್ಲ ಬಂದು ನಮಗೆ ಸ್ಪಾಟ್ ಮಾರ್ಬಲ್ ನ ಯೂಸ್ ಮಾಡಿದ್ದಾರೆ. ಚೆನ್ನಾಗಿ ಬಿಲ್ಡ್ ಮಾಡಿದ್ದಾರೆ. ಬನ್ನಿ ವೀಕ್ಷಕರು, ಈಗ ಗ್ರೌಂಡ್ ಫ್ಲೋರ್ ಹೋಗೋಣ.
ಈ ಮನೇಲಿ ನಮಗೆ ಸ್ಟಿಲ್ಟ್ ಬಂದು ಪಾರ್ಕಿಂಗ್ ಪ್ರೊವೈಡ್ ಮಾಡಿರುವಂತದ್ದು. ಗ್ರೌಂಡ್ ಫ್ಲೋರ್ ಫಸ್ಟ್ ಸೆಕೆಂಡ್ ಎಲ್ಲ ನಮಗೆ ತ್ರಿಪ್ಲೆಕ್ಸ್ ಹೌಸ್ ನಮಗೆ ಬಿಲ್ಡ್ ಮಾಡಿದ್ದಾರೆ. ಆಂಬಿಯನ್ಸ್ ನೋಡಿದ್ರಲ್ಲ ವೀಕ್ಷಕರೇ, ಈ ಸ್ಟೇರ್ ಕೇಸ್ ಬಂದು ನಮಗೆ 4 ಫೀಟ್ ಇದೆ. 45 ಗ್ರಾನೈಟ್ ನ ಕೂಡ ನಮಗೆ ಯೂಸ್ ಮಾಡಿರುವಂತದ್ದು. ಸೆಂಟ್ರಲ್ ಕೂಡ ನೋಡಬಹುದು, ವೈಟ್ ಕಲರ್ ಬಾರ್ಡರ್ ಕೂಡ ನಮಗೆ ಪ್ರೊವೈಡ್ ಮಾಡಿದ್ದಾರೆ. ಫ್ಲೋರಿಂಗ್ ಬಂದ್ಬಿಟ್ಟು ನಮಗೆ ಲಪತ್ರ ಗ್ರಾನೈಟ್ ನ ಯೂಸ್ ಮಾಡಿರುವಂತದ್ದು. ಮೇಲ್ಗಡೆ ನೋಡಿ ಸೀಲಿಂಗ್ ಅಲ್ಲಿ MS ಗ್ರಿಲ್ ವರ್ಕ್ ವಿತ್ ಮಂಗಳೂರು ಟೈಲು. ಈ ಪೋರ್ಷನ್ ಫುಲ್ ನಮಗೆ ಟಫನ್ ಗ್ಲಾಸ್ ನ ಯೂಸ್ ಮಾಡಿದ್ದಾರೆ. ಈ ಪೋರ್ಷನ್ WPC ವರ್ಕ್ ವಿತ್ LED ಲೈಟ್. ಆ LED ಲೈಟ್ ಅಲ್ಲಿ ಕೂಡ ನಮಗೆ ಇಂಟೀರಿಯರ್ ಡಿಸೈನ್ ನ ಕಂಪ್ಲೀಟ್ ಮಾಡಿಕೊಟ್ಟಿರುವಂತದ್ದು. ಈ ಪಾರ್ಕಿಂಗ್ ಅಲ್ಲಿ ಒಂದು ಹೇಳೋದೊಂದು ಬಿಟ್ಟೆ, ಲಿಫ್ಟ್ ಒಂದು ಆಪ್ಷನ್ ಮಾಡಿದಾರಲ್ಲ, ಈ ಲಿಫ್ಟ್ ಪಕ್ಕದಲ್ಲಿ ನಮಗೊಂದು ಶೂ ರ್ಯಾಕ್ ಪ್ರೊವೈಡ್ ಮಾಡಿರುವಂತದ್ದು. ಈ ಲಿಫ್ಟ್ ಅಲ್ಲಿ ಏನು ಅಂದ್ರೆ ಒಂದು ಪಾಸ್ವರ್ಡ್ ಇದೆ, ಒಂದು ಫಿಂಗರ್ ಪ್ರಿಂಟ್ ಇದೆ, ಇನ್ನೊಂದು ಕಾರ್ಡ್ ಆಕ್ಸಿಸ್ ಇದೆ. ಟೋಟಲ್ 3 ಆಕ್ಸಿಸ್ ಇರೋದ್ರಿಂದ ಅನದರ್ ಯಾರಾದ್ರೂ ಮನೆ ಒಳಗಡೆ ಎಂಟ್ರಿ ಆದ್ರೂ ಕೂಡ ಮನೆ ಒಳಗಡೆ ಎಂಟ್ರಿ ಆಗೋದಕ್ಕೆ ಚಾನ್ಸ್ ಇಲ್ಲ. ಗೇಟ್ ಒಳಗಡೆ ಬಂದ್ರು ಕೂಡ ಈ ಲಿಫ್ಟ್ ಅಲ್ಲಿ ಎಂಟ್ರಿ ಆಗೋದಕ್ಕೆ ಚಾನ್ಸ್ ಇಲ್ಲ. ಆ 3 ವರ್ಕ್ ನಾವು ಮಾಡದಿರ ಇದ್ರೆ ಆ ತರ ಲಿಫ್ಟ್ ಈ ಪೋರ್ಷನ್ ಅಲ್ಲಿ ಕೂಡ ನಮಗೆ ಯೂಸ್ ಮಾಡಿರುವಂತದ್ದು. ಸ್ಪೇಷಿಯಸ್ ಆಗಿದೆ. ಇನ್ ಕೇಸ್ ಏನಾದ್ರು ಮನೆ ಒಳಗಡೆ ಐಟಮ್ಗಳನ್ನ ನಾವೇನಾದ್ರೂ ಶಿಫ್ಟ್ ಮಾಡಬೇಕು ಅಂದ್ರೂ ಕೂಡ ಆರಾಮಾಗಿ ನಾವು ಎತ್ಕೊಂಡ್ ಬರ್ಬೋದು. ಅಷ್ಟು ಸ್ಪೇಷಿಯಸ್ ಆಗಿ ನಮಗೆ ಈ ಪೋರ್ಷನ್ ಅಲ್ಲಿ ನಮಗೆ ಬಿಲ್ಡ್ ಮಾಡಿರುವಂತದ್ದು. ಎಕ್ಸಾಕ್ಟ್ ಆಗಿ ನಾನೀಗ ನಾರ್ತ್ ಡೋರ್ ಮುಂದೆ ನಿಂತಿದ್ದೀನಿ. ಇದು ಕೂಡ ನಮಗೆ ಟೀಕುಡ್ ಅಲ್ಲಿ ಕಂಪ್ಲೀಟ್ ಆಗಿರುವಂತದ್ದು. ಮೇಲ್ಗಡೆ ಎಲ್ಲ ನೋಡಬಹುದು, ಬೀಡಿಂಗ್ ಅಲ್ಲೆಲ್ಲ ನಮಗೆ ಟೀಕುಡ್ ಫ್ರೇಮ್ ಯೂಸ್ ಮಾಡಿದ್ದಾರೆ. ಮತ್ತೆ ಸೆಂಟರ್ ಅಲ್ಲಿ ರಾಡ್ ಕೂಡ ಹೋಗಿದೆ. ಆ ರಾಡ್ ಮೇಲ್ಗಡೆ ಟೀಕುಡ್ ಫಿನಿಶಿಂಗ್ ಕೊಟ್ಟಿರುವಂತದ್ದು ವಿತ್ ಪಾಲಿಶಿಂಗ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಮೈನ್ ಡೋರ್ ಎದುರುಗಡೆಯಿಂದ ನೋಡ್ರಿ, ನೋಡಿ ವ್ಯೂ ಯಾವ ತರ ಕೊಟ್ಟಿದ್ದಾರೆ ನಮಗೆ. ಈ ಪೋರ್ಷನ್ ಅಲ್ಲಿ ಒಂದು ಗ್ರಿಲ್ ವರ್ಕ್ ಕಂಪ್ಲೀಟ್ ಮಾಡಿಕೊಟ್ಟಿರುವಂತದ್ದು ವಿತ್ ಓಪನ್ ಸ್ಪೇಸ್ ಅಲ್ಲಿ ನಮಗೆ ಈ ಪೋರ್ಷನ್ ಫುಲ್ ನಮಗೆ ಟೈಲ್ ನ ಯೂಸ್ ಮಾಡಿದ್ದಾರೆ. ಮೇಲ್ಗಡೆ ಟಫನ್ ಗ್ಲಾಸ್ ಯಾವುದೇ ರೀತಿ ರೈನ್ ವಾಟರ್ ಬರ್ದಿರೋ ತರ ನಮಗೆ ಯೂಸ್ ಮಾಡಿರುವಂತದ್ದು. ಮುಂದಗಡೆ ಎಂಟ್ರಿ ನೋಡಿ, ಒಳ್ಳೆ ಡಿಸೈನ್ ಅಲ್ಲಿ ನಮಗೆ ಒಳ್ಳೆ ಕಲರ್ ಕಾಂಬಿನೇಷನ್ ಅಲ್ಲಿ ಕೂಡ ನಮಗೆ ವರ್ಕ್ ನ ಮಾಡ್ಕೊಟ್ಟಿದ್ದಾರೆ. ಬನ್ನಿ ವೀಕ್ಷಕರೇ, ಮನೆ ಒಳಗಡೆ ಎಂಟ್ರಿ ಆಗೋಣ. ಎಂಟ್ರಿ ಆಗ್ತಿದ್ದಂಗೆ ಎಂಟ್ರೆನ್ಸ್ ಅಲ್ಲಿ ನಮಗೆ ಸ್ಟೇರ್ ಕೇಸು ಇಟಾಲಿಯನ್ ಮಾರ್ಬಲ್ ನ ಯೂಸ್ ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲಿ ನೋಡಬಹುದು ಲಿಫ್ಟ್ ಏರಿಯಾ. ಫ್ರೇಮ್ ವರ್ಕ್ ಎಲ್ಲ ಬಂದು ನಮಗೆ ಗೋಲ್ಡ್ ಕಲರ್ ನ ಯೂಸ್ ಮಾಡಿರುವಂತದ್ದು. ಈ ಪೋರ್ಷನ್ ಫುಲ್ ನಮಗೆ ಗೋಲ್ಡ್ ಕಲರ್ ನ ಯೂಸ್ ಮಾಡಿದ್ದಾರೆ. ಲಿಫ್ಟ್ ಬರ್ತಾ ಇದೆ. ಪ್ರೆಸೆಂಟ್ ನಮಗೆ ಲಿಫ್ಟ್ ಕೂಡ ನಮಗೆ ವರ್ಕಿಂಗ್ ಇದೆ. ನೋಡಿದ್ರಲ್ಲ, ಒಳಗಡೆ ಫುಲ್ ನಮಗೆ ಗೋಲ್ಡ್ ಕಲರ್ ನ ಯೂಸ್ ಮಾಡಿದ್ದಾರೆ. ಮೇಲ್ಗಡೆ ಒಳ್ಳೆ ಡಿಸೈನ್ ವಿತ್ ಲೈಟ್, 4 ಕಡೆಗೂ ಕೂಡ ಲೈಟ್ ಗಳನ್ನ ಪ್ರೊವೈಡ್ ಮಾಡಿರುವಂತದ್ದು. LED ಲೈಟ್ ಒಳ್ಳೆ ಆಂಬಿಯನ್ಸ್ ನ ಕ್ರಿಯೇಟ್ ಮಾಡಿಕೊಟ್ಟಿದ್ದಾರೆ. ಸಖತ್ತಾಗಿದೆ. ಫ್ಲೋರಿಂಗ್ ನೋಡಬಹುದು ವೀಕ್ಷಕರ, ಇಟಾಲಿಯನ್ ಮಾರ್ಬಲ್ ನ ಯೂಸ್ ಮಾಡಿದ್ದಾರೆ. ನಾನು ಸ್ಟಾರ್ಟಿಂಗ್ ಅಲ್ಲಿ ಹೇಳ್ದಂಗೆ ಈ ಮನೆಗೆ 2 ಸ್ಕೈಲೈಟ್ ಪ್ರೊವೈಡ್ ಮಾಡಿರುವಂತದ್ದು. ಒಂದು ಸ್ಕೈಲೈಟ್ ಬಂದು ನಮಗೆ ಎಂಟ್ರೆನ್ಸ್ ಹಾಲ್ ಗೆ ಪ್ರೊವೈಡ್ ಮಾಡಿದ್ದಾರೆ. ಅಲ್ಲಿ ಏನ್ ಸ್ಪೇಸ್ ನೋಡ್ತಾ ಇದೀರಲ್ಲ, ಈ ಸ್ಪೇಸ್ ಇಂದ ಎಕ್ಸಾಕ್ಟ್ ನಮಗೆ ಈ ಹಾಲ್ಗೆ ಸ್ಕೈಲೈಟ್ ಪ್ರೊವೈಡ್ ಮಾಡಿರುವಂತದ್ದು. ಸೆಕೆಂಡ್ ಸ್ಕೈಲೈಟ್ ಬಂದು ನಮಗೆ ದೇವ್ರ ಮನೆ ಕೊಟ್ಟಿದ್ದಾರೆ ನೋಡಿ. ಈ ಸ್ಪೇಸ್, ಈ ಲೈಟ್ ಏನ್ ನೋಡ್ತಾ ಇದೀರಾ, ಈ ಲೈಟ್ ಬಂದಿರೋದು ನಮಗೆ ಡೈರೆಕ್ಟ್ ಸನ್ಲೈಟ್ ಇಂದ ಬರ್ತಾ ಇರುವಂತಹ ಲೈಟ್. ಇದು ನಾನು ತೋರಿಸ್ತೀನಿ. ಈ ಪೋರ್ಷನ್ ಇಲ್ಲಿ ನಮಗೆ CNC ಕಟಿಂಗ್ ಡಿಸೈನ್ ಯೂಸ್ ಮಾಡಿದ್ದಾರೆ. ಮೇಲ್ಗಡೆ ಗ್ಲಾಸ್ ಕೂಡ ನಮಗೆ ಯೂಸ್ ಮಾಡಿರುವಂತದ್ದು. ಬೀಡಿಂಗ್ ಎಲ್ಲ ನಮಗೆ ಇಂಟೀರಿಯರ್ ಡಿಸೈನ್ ವಿತ್ ವೆನಿರ್ ಪಾಲಿಶಿಂಗ್ ಅಲ್ಲಿ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ. ವಾಲ್ಗಳಿಗೆಲ್ಲ ನಮಗೆ ಇಟಾಲಿಯನ್ ಮಾರ್ಬಲ್ ವಾಲ್ ಕ್ಲೈಡಿಂಗ್ ನ ಕೊಟ್ಟಿರುವಂತದ್ದು. ಈ ಪೋರ್ಷನ್ ಅಲ್ಲಿ ಗ್ರಾನೈಟ್ ಕ್ಲೀಡಿಂಗ್ ವಿತ್ 2 ಡ್ರಾಯರ್ ಬಾಕ್ಸ್ ಗಳಿಗೆ ಪ್ರೊವೈಡ್ ಮಾಡಿದ್ದಾರೆ. ಇದರಲ್ಲಿ ಕೂಡ 2 ಬಾರ್ಡರ್ ಗಳನ್ನ ಕೊಟ್ಟಿರುವಂತದ್ದು ಇಟಾಲಿಯನ್ ಮಾರ್ಬಲ್. ಆರಾಮಾಗಿ ಇಬ್ರು ಕುತ್ಕೊಂಡು ಪೂಜೆ ಮಾಡಬಹುದು. ಅಷ್ಟು ಸ್ಪೇಷಿಯಸ್ ಆಗಿ ನಮಗೆ ಈ ಪೋರ್ಷನ್ ಅಲ್ಲಿ ನಮಗೆ ಈ ಪೂಜಾ ಮನೆಯನ್ನ ಬಿಲ್ಡ್ ಮಾಡಿದ್ದಾರೆ. ಹಂಗೆ ಮೈನ್ ಡೋರ್ ನೋಡಿ, ಫುಲ್ ಟೀಕುಡ್ ಕಂಪ್ಲೀಟ್ ಆಗಿರುವಂತದ್ದು ವಿತ್ ಫ್ರೇಮ್ ವರ್ಕ್. ಮೇಲ್ಗಡೆ ಒಂದು ಲಕ್ಷ್ಮಿದೊಂದು ಲೋಗೋ. ಸೀಲಿಂಗ್ ಅಲ್ಲಿ ಕೂಡ ಇಂಟೀರಿಯರ್ ಡಿಸೈನ್ ವಿತ್ LED ಲೈಟ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಈ ಓಪನ್ ಸ್ಪೇಸ್ ಏನಿದೆ, ಈ ಓಪನ್ ಸ್ಪೇಸ್ ಅಲ್ಲಿ ನಮಗೆ ಆಂಟಿಕ್ ಪೀಸ್ ನ ಯೂಸ್ ಮಾಡಿದ್ದಾರೆ ವಿತ್ ಬ್ರಾಸ್ ಮೆಟೀರಿಯಲ್ ನ ಯೂಸ್ ಮಾಡಿರುವಂತದ್ದು. ಸಖತ್ತಾಗಿ ಬಂದಿದೆ ಅಂತ ಅನ್ಬೋದು. ಲವ್ಲಿ ಆಗಿ ಮಾಡಿದರೆ, ಸ್ಪೇಷಿಯಸ್ ಆಗಿ ಬಂದಿದೆ. ಇಲ್ಲಿ ಒಂದು ಸ್ಕೈಲೈಟ್ ಮತ್ತೆ ಹಾಲ್ಗೊಂದು ಸ್ಕೈಲೈಟ್ ಪ್ರೊವೈಡ್ ಮಾಡಿರುವಂತದ್ದು ಈ ಮನೆಗೆ. ವೀಕ್ಷಕರೇ, ಈಗ ನೀವು ನೋಡ್ತಾ ಇರೋದು ಗ್ರೌಂಡ್ ಫ್ಲೋರ್ ಇರುವಂತಹ ಲಿವಿಂಗ್ ರೂಮ್. ತುಂಬಾ ಸ್ಪೇಷಿಯಸ್ ಆಗಿ ಬಂದಿದೆ. ಈ ಲಿವಿಂಗ್ ರೂಮ್ ಅಲ್ಲಿ ಒಂದು ಅಡ್ವಾಂಟೇಜ್ ಏನು ಅಂದ್ರೆ, ಈ ಟಿವಿ ಯೂನಿಟ್ಗೂ ಮತ್ತೆ ಸಿಟ್ಟಿಂಗ್ ಏರಿಯಾಗೂ ತುಂಬಾ ಡೆಪ್ತ್ ಇರೋದ್ರಿಂದ ಆರಾಮಾಗಿ ನಾವು 2 ತರ ನಾವು ಸೋಫಾ ಕೂಡ ಪಾರ್ಟಿಷನ್ ಮಾಡ್ಕೊಬಹುದು. ಈ ಪೋರ್ಷನ್ ಅಲ್ಲಿ ಅಂದ್ರೆ ಸೆಂಟರ್ಲಿ ಕೂಡ ಒಂದು ಸೋಫಾ ಎಲ್ ಶೇಪ್ ಅಲ್ಲಿ ಸೋಫಾ ಹಾಕೊಂಡ್ರು ಕೂಡ ಆ ಬಾರ್ಡರ್ಗೂ ಅಂದ್ರೆ ವಾಲ್ಗೂ ಕೂಡ ನಾವು ಎಲ್ ಶೇಪ್ ಅಲ್ಲಿ ಸೋಫಾ ಹಾಕೊಬಹುದು. ಅಷ್ಟು ಜಾಗ ಈ ಪೋರ್ಷನ್ ಇದೆ. ತುಂಬಾ ಡೆಪ್ತ್ ಅಲ್ಲಿ ನಮಗೆ ಕೊಟ್ಟಿರುವಂತದ್ದು. ಈ ಪೋರ್ಷನ್ ಅಲ್ಲಿ ಟಿವಿ ಬೇಕಾದ್ರೆ ಟಿವಿ ಯೂಸ್ ಮಾಡಬಹುದು. ಇಲ್ಲ ಅಂದ್ರೆ ಹೋಮ್ ಥಿಯೇಟರ್ ಕಾನ್ಸೆಪ್ಟ್ ಅಲ್ಲಿ ಏನಾದ್ರು ಯೂಸ್ ಮಾಡ್ತೀವಿ ಅಂದ್ರೆ ಅದಕ್ಕೂ ಕೂಡ ನಾವು ಯೂಸ್ ಮಾಡಬಹುದು. ಆ ತರ ಜಾಗ ಇಲ್ಲಿ ಯೂಸ್ ಮಾಡಿದರೆ. ಜೊತೆಗೆ ಡೆಪ್ತ್ ಕೂಡ ನಮಗೆ ಪ್ರೊವೈಡ್ ಮಾಡಿದ್ದಾರೆ. ವೆಂಟಿಲೇಷನ್ ಗೆ 2 ವಿಂಡೋಗಳು ಕೊಟ್ಟಿರುವಂತದ್ದು. ಅದು ಕೂಡ ನಮಗೆ ಟೀಕುಡ್ ಅಲ್ಲಿ ಕಂಪ್ಲೀಟ್ ಆಗಿದೆ. ವಿತ್ ಫ್ರೇಮ್ ಕೂಡ ನಮಗೆ ಟೀಕುಡ್ ಅಲ್ಲಿ ಕಂಪ್ಲೀಟ್ ಆಗಿರುವಂತದ್ದು. ವಿತ್ ಶಟರ್ಸ್ ಕೂಡ ನಮಗೆ ಟೀಕುಡ್ ಅಲ್ಲಿ ಕಂಪ್ಲೀಟ್ ಆಗಿರುವಂತದ್ದು. ಬೀಡಿಂಗ್ ಅಲ್ಲಿ ನೋಡೋದಲ್ಲ ವೀಕ್ಷಕರೇ, ಅದು ಕೂಡ ನಮಗೆ ವುಡ್ ಬರುತ್ತೆ. ಜೊತೆಗೆ ಒಳಗಡೆ ರಾಡ್ ಕೂಡ ಆಗಿದೆ. ಬರೀ ವುಡ್ ಅಂದ್ರೆ ವುಡ್ ಅಲ್ಲ,
ಇದು ಮೇಲ್ಗಡೆ ನೋಡ್ತಾ ಇರೋದು ವುಡ್, ಅದು ಒಳಗಡೆ ರಾಡ್ ಕೂಡ ನಮ್ಗೆ ಪ್ರೊವೈಡ್ ಮಾಡಿದ್ದಾರೆ. ತುಂಬಾ ಸ್ಪೇಷಿಯಸ್ ಆಗಿ ಬಂದಿದೆ. ಟಿವಿ ಯೂನಿಟ್ ನೋಡಿದ್ರಲ್ಲ ಸಾಕಾಗಿದೆ. ದೊಡ್ಡದಾಗಿರುವಂತಹ ಟಿವಿ ಕೂಡ ನಾವು ಮೌಂಟ್ ಮಾಡ್ಕೊಬಹುದು, ಅಷ್ಟು ಜಾಗ ಈ ಪೋರ್ಷನ್ ಅಲ್ಲಿ ಬಿಲ್ಡ್ ಮಾಡಿದ್ದಾರೆ. ಪ್ರೆಸೆಂಟ್ ಈ ಮನೇಲಿ CC ಕ್ಯಾಮ್ರಾ ವರ್ಕಿಂಗ್ ಇರೋದ್ರಿಂದ ಅದದ್ದು ರಿಸೀವರ್ ಎಲ್ಲ ಈ ಪೋರ್ಷನ್ ಅಲ್ಲಿ ಆಲ್ರೆಡಿ ನಮ್ಗೆ ಮೌಂಟ್ ಮಾಡಿದ್ದಾರೆ. ಇನ್ ಕೇಸ್ ಮನೆಗೆ ಬಂದಿರೋರು ಕೂಡ ಸೇಮ್ ಜಾಗದಲ್ಲೇ ಕೂಡ ಯೂಸ್ ಮಾಡ್ಕೊಳ್ಳೋಕ್ಕಾಗುತ್ತೆ. ಅದ್ರ ಮೇಲ್ಗಡೆ ಸೆಟಪ್ ಬಾಕ್ಸ್ ಇಟ್ಕೊಡಕ್ಕೆ ಎರಡು ಕಡೆ ನಮಗೆ ಗ್ಲಾಸ್ ಡೋರ್ ಗಳನ್ನ ಕೊಟ್ಟಿರುವಂತದ್ದು. ಲೆಫ್ಟ್ ಸೈಡ್ ಅಲ್ಲಿ 2, ರೈಟ್ ಸೈಡ್ ಅಲ್ಲಿ 2 ಕೂಡ ನಮಗೆ ಡ್ರಾಯರ್ ಬಾಕ್ಸ್ ಗಳು ಪ್ರೊವೈಡ್ ಮಾಡಿದ್ದಾರೆ. ವಿತ್ ಫ್ಯಾನ್ ವರ್ಕು, POP ವರ್ಕು, ವಿತ್ ಇಂಟೀರಿಯರ್ ಡಿಸೈನ್, ವೆನೀರ್ ಪಾಲಿಶಿಂಗ್ ವರ್ಕು ಕೂಡ ಕಂಪ್ಲೀಟ್ ಆಗಿದೆ. 2 ಫ್ಯಾನ್ ಗಳು ಕೂಡ ನಮಗೆ ಈ ಲಿವಿಂಗ್ ರೂಮ್ ಅಲ್ಲಿ ಪ್ರೊವೈಡ್ ಮಾಡಿರುವಂತದ್ದು. ಇಲ್ಲಿ ನಮಗೊಂದು ಸೆಮಿ ಕಾಮನ್ ಬಾತ್ರೂಮ್ ಬರುತ್ತೆ. ಮ್ಯಾಟ್ ಫಿನಿಶಿಂಗ್ ವಾಟರ್ ಬಾಟಲ್ಸ್ ನ ಯೂಸ್ ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲಿ ಹ್ಯಾಂಡ್ ವಾಶ್, ಅಲ್ಲಿ ಬಂದು ನಮಗೆ ವಾಲ್ ಮೌಂಟೆಡ್ ಕಮೋಡ್ ಎಲ್ಲ ನಮಗೆ ಪ್ರೊವೈಡ್ ಮಾಡಿರುವಂತದ್ದು ಇದು. ಆಮೇಲೆ ಫ್ಲೋರಿಂಗ್ ನೋಡಿದ್ರಲ್ಲ ಎಲ್ಲ ನಮಗೆ ಆಂಟಿಸ್ಕೆಟ್ ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ. ಚೆನ್ನಾಗಿದೆ. ಹಿಂದೆಗಡೆ ನಮಗೆ ಸೆಟ್ ಬ್ಯಾಕ್ ಬಿಟ್ಟಿರೋದ್ರಿಂದ ಈ ಪೋರ್ಷನ್ ಅಲ್ಲಿ ಒಂದು ವೆಂಟಿಲೇಷನ್ ಗೆ ವಿಂಡೋ. ಈ ಕ್ರಾಸ್ ವೆಂಟಿಲೇಷನ್ ಇದೆ ನೋಡಿ, ಇಲ್ಲೊಂದು ವಿಂಡೋ ಇದೆ, ಇಲ್ಲಿ ನಮ್ಗೆ 2 ವಿಂಡೋ ಇದೆ. ಕ್ರಾಸ್ ವೆಂಟಿಲೇಷನ್ ಆಗುತ್ತೆ. ಏರ್ ಏನ್ ನಾವು ಕಿಟಕಿ ಓಪನ್ ಮಾಡಿದ್ರೆ ಏರ್ ಪಾಸ್ ಔಟ್ ಆಗೋದಕ್ಕಲ್ಲ ನಮ್ಗೆ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಅದು ನಮ್ಗೆ ಮೇನ್ ಅಡ್ವಾಂಟೇಜ್ ಏನು ಅಂದ್ರೆ ಕ್ರಾಸ್ ವೆಂಟಿಲೇಷನ್ ಇರೋದ್ರಿಂದ. ಈ ಟಿವಿ ಯೂನಿಟ್ ಪಕ್ಕದಲ್ಲಿ ನಮ್ಗೊಂದು ಇಲ್ಲೊಂದು ಸೆಮಿ ಇಂಟೀರಿಯರ್ ಡಿಸೈನ್ ಕೂಡ ನಮ್ಗೆ ಮಾಡ್ಕೊಟ್ಟಿದ್ದಾರೆ. ಈ ಪೋರ್ಷನ್ ಸ್ಲ್ಯಾಬ್ ನೋಡಿದ್ರಲ್ಲ ವೀಕ್ಷಕರೇ, ಈ ಸ್ಲ್ಯಾಬ್ ಬಂದು ನಮ್ಗೆ ಕ್ವಾರ್ಟ್ಸ್ ನ ಯೂಸ್ ಮಾಡಿದ್ದಾರೆ, ಗ್ರಾನೈಟ್ ನ ಯೂಸ್ ಮಾಡಿರುವಂತದ್ದು. ಇಟಾಲಿಯನ್ ಮಾರ್ಬಲ್, ಗ್ರಾನೈಟ್ ಅಲ್ಲ, ಅದು ಇಟಾಲಿಯನ್ ಮಾರ್ಬಲ್ ನ ಯೂಸ್ ಮಾಡಿದರೆ. ಕೆಳಗಡೆ ವಿತ್ ಸ್ಟೋರೇಜ್ ಇಂಟೀರಿಯರ್ ಡಿಸೈನ್ ಕೊಟ್ಟಿರುವಂತದ್ದು. ಈ ಪೋರ್ಷನ್ ಅಲ್ಲೂ ಅಷ್ಟೇ, ಈ ಬಾರ್ಡರ್ ಇಂದ ಆ ಬಾರ್ಡರ್ ವರೆಗೂ ಕೂಡ ನಮಗೆ ಇಟಾಲಿಯನ್ ಮಾರ್ಬಲ್ ನ ಯೂಸ್ ಮಾಡಿ ಕೆಳಗಡೆ ವಿತ್ ಇಂಟೀರಿಯರ್ ಡಿಸೈನ್ ನ ಪ್ರೊವೈಡ್ ಮಾಡಿದ್ದಾರೆ. ಈ ಪೋರ್ಷನ್ ಫುಲ್ ನಮಗೆ ಸ್ಕೈಲೈಟ್ ಅವಾಗಲೇ ನೋಡ್ದಂಗೆ. ಈ ಜಾಗ ನೋಡಿ, ಇಲ್ಲೂ ಕೂಡ ನಮಗೆ ಬ್ಯಾಕ್ ಗ್ರೌಂಡ್ ಫುಲ್ ನಮಗೆ ಇಂಟೀರಿಯರ್ ಡಿಸೈನ್ ನ ಕಂಪ್ಲೀಟ್ ಮಾಡ್ಕೊಟ್ಟಿರುವಂತದ್ದು. ಇಲ್ಲೂ ಕೂಡ ನಮಗೊಂದು ಇಟಾಲಿಯನ್ ಮಾರ್ಬಲ್, ಅದ್ರ ಕೆಳಗಡೆ ವಿತ್ ಸ್ಟೋರೇಜ್ ಪ್ರೊವೈಡ್ ಮಾಡಿರುವಂತದ್ದು. ಸ್ಪೇಷಿಯಸ್ ಆಗಿ ಬಂದಿದೆ. ಮನೆ ಮಾತ್ರ ಅಲ್ಟಿಮೇಟ್ ಅಂತ ಅನ್ಬೋದು. ಈ ಲಿಫ್ಟ್ ಏರಿಯಾ ನೋಡಿದ್ರಲ್ಲ, ಈ ಲಿಫ್ಟ್ ಏರಿಯಾ ಬ್ಯಾಕ್ ಗ್ರೌಂಡ್ ಫುಲ್ ನಮಗೆ ಇಟಾಲಿಯನ್ ಮಾರ್ಬಲ್ ಮತ್ತೆ ಗ್ರಾನೈಟ್ ಕ್ಲೇಡಿಂಗ್ ನ ಕೊಟ್ಟಿದ್ದಾರೆ. ಬಾರ್ಡರ್ ಗಳ ಬಂದು ನಮಗೆ ಗ್ರಾನೈಟ್ ಕೊಟ್ಟಿರುವಂತದ್ದು. ಒಳಗಡೆ ಈ ಪೋರ್ಷನ್ ಫುಲ್ ನಮಗೆ ಇಟಾಲಿಯನ್ ಮಾರ್ಬಲ್ ಮತ್ತೆ ಈ ಪೋರ್ಷನ್ ನಮಗೆ ಗ್ರಾನೈಟ್ ಕ್ಲೇಡಿಂಗ್ ನ ಪ್ರೊವೈಡ್ ಮಾಡಿರುವಂತದ್ದು. ಈ ಆರ್ಚ್ ಕೂಡ ಬಂದು ನಮಗೆ ವೆನೀರ್ ಪಾಲಿಶಿಂಗ್ ಅಲ್ಲಿ ಕಂಪ್ಲೀಟ್ ಆಗಿರುವಂತದ್ದು. ಆರ್ಚ್ ಒಳಗಡೆ ಹೋದ್ರೆ ನೋಡಬಹುದು, ಆಲ್ರೆಡಿ ನಾವು ದೇವ್ರ ಮನೆ ನೋಡಿದ್ವಿ. ಅದ್ರ ಕೂಡ ನಮಗೊಂದು ಇಂಟೀರಿಯರ್ ಡಿಸೈನ್ ವಿತ್ ಇಟಾಲಿಯನ್ ಮಾರ್ಬಲ್ ಸ್ಲ್ಯಾಬ್ ಕೂಡ ನಮಗೆ ಯೂಸ್ ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲಿ ಒಂದು ವೆಂಟಿಲೇಷನ್ ಗೆ ವಿಂಡೋ, ಸೀಲಿಂಗ್ ಅಲ್ಲಿ POP ವರ್ಕು ವಿತ್ ಇಂಟೀರಿಯರ್ ಡಿಸೈನ್ ವರ್ಕು ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಈ ಫ್ಯಾನ್ ನೋಡ್ತಾ ಇದ್ದೀರಲ್ಲ, ಇದ್ರ ಕೆಳಗಡೆ ಬರೋದು ನಮಗೆ ಡೈನಿಂಗ್ ಏರಿಯಾ. ಆರಾಮಾಗಿ ಒಂದು 4 ಜನ ಕುತ್ಕೊಂಡು ಊಟ ಮಾಡುವಷ್ಟು ಜಾಗ ಈ ಪೋರ್ಷನ್ ಅಲ್ಲಿ ನಮಗೆ ಬಿಲ್ಡ್ ಮಾಡಿರುವಂತದ್ದು. ಫ್ಲೋರಿಂಗ್ ನೋಡಬಹುದು, ಇಟಾಲಿಯನ್ ಮಾರ್ಬಲ್ ನ ಯೂಸ್ ಮಾಡಿದ್ದಾರೆ. ವಿತ್ ಬಾರ್ಡರ್ ವರ್ಕು ಕೂಡ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಈ ಪೋರ್ಷನ್ ಅಲ್ಲಿ ನಮಗೆ ಹ್ಯಾಂಡ್ ವಾಶ್ ಸಖತ್ತಾಗಿದೆ, ಡಿಫ್ರೆಂಟ್ ಆಗಿ ಯೂಸ್ ಮಾಡಿದ್ದಾರೆ. ಸಖತ್ತಾಗಿ ನೋಡೋರಲ್ಲ, ಅಲ್ಟಿಮೇಟ್ ಆಗಿದೆ. ಮತ್ತೆ ಕೆಳಗಡೆ ವಿತ್ ಸ್ಟೋರೇಜ್ ಕೂಡ ನಮಗೆ ಪ್ರೊವೈಡ್ ಮಾಡಿರುವಂತದ್ದು. ಎಕ್ಸಾಕ್ಟ್ ಅಗ್ನಿಮೂಲೆಯಲ್ಲಿ ನಮಗೆ ಕಿಚನ್ ಏರಿಯಾ ಅಕ್ರಾಲಿಕ್ ಶೀಟ್ ಅಲ್ಲಿ ನಮಗೆ ವೆಲ್ಕಮ್ ಮಾಡ್ತಾ ಇರುವಂತದ್ದು. ತುಂಬಾ ಕ್ಲೀನ್ ಆಗಿ ನೀಟಾಗಿ ಸಖತ್ತಾಗಿದೆ ಅಂತ ಅನ್ಬೋದು. ಮೇಲ್ಗಡೆ ಫುಲ್ ಲಾಫ್ಟ್ ವರ್ಕ್, ಕೆಳಗಡೆ ನಮಗೆ ಈ ಪೋರ್ಷನ್ ಫುಲ್ ನಮಗೆ ಗ್ಲಾಸ್ ವರ್ಕ್ ಅಲ್ಲಿ ಕಂಪ್ಲೀಟ್ ಆಗಿರುವಂತದ್ದು. ಗ್ರಾಸರಿ ಐಟಮ್ಸ್ ಗಳನ್ನ ಇಟ್ಕೊಳ್ಳೋಕೆ ವಿತ್ ಸ್ಟೋರೇಜ್. ಈ ಪೋರ್ಷನ್ ಫುಲ್ ನಮಗೆ ಬ್ಯಾಸ್ಕೆಟ್ ಗಳು ಪ್ರೊವೈಡ್ ಮಾಡಿದ್ದಾರೆ ವಿತ್ ಗ್ಯಾಲಕ್ಸಿ ಗ್ರಾನೈಟ್ ನ ಯೂಸ್ ಮಾಡಿರುವಂತದ್ದು. ಈ ಪೋರ್ಷನ್ ಅಲ್ಲಿ ನಮಗೆ ಲಾಫ್ಟ್ ವರ್ಕ್ ಕಂಪ್ಲೀಟ್ ಆಗಿದೆ ನೋಡಿ. ಮೇಲ್ಗಡೆ ಗ್ಲಾಸು, ಈ ಪೋರ್ಷನ್ ಅಲ್ಲಿ ವುಡ್, ಈ ಪೋರ್ಷನ್ ಅಲ್ಲಿ ನಮಗೆ ಗ್ಲಾಸ್ ಇರುವಂತಹ ವರ್ಕ್ ಸಖತ್ತಾಗಿದೆ. ಸ್ಪೇಷಿಯಸ್ ಆಗಿ ಬಿಲ್ಡ್ ಮಾಡಿರುವಂತದ್ದು, ಅಲ್ಟಿಮೇಟ್ ಆಗಿದೆ ಅನ್ಬೋದು. ಈ ಪೋರ್ಷನ್ ಇಂದ ಹಿಡಿದು ಈ ಪೋರ್ಷನ್ ವರ್ಗೂ ಕೂಡ ನಾವು ಗ್ಲಾಸ್ ಡೋರ್ ಗಳನ್ನ ಕೊಟ್ಟಿರೋದ್ರಿಂದ ಗ್ರಾಸರಿ ಐಟಮ್ಸ್ ಗಳನ್ನ ಇಟ್ಕೊಳ್ಳೋಕೆ ವಿತ್ ಫುಲ್ ಸ್ಟೋರೇಜ್. ಮತ್ತೆ ಈ ಸ್ಪೇಸ್ ಏನಿದೆ, ಈ ಸ್ಪೇಸ್ ಅಲ್ಲಿ ನಾವು ಮಿಕ್ಸಿ ಅಂಡ್ ಓವೆನ್ ಇಟ್ಕೊಳ್ಳುವಂತಹ ಜಾಗ, ಅದು ತಕ್ಕನಂಗೆ ಪವರ್ ಪಾಯಿಂಟ್ ವರ್ಕು ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಈ ಲಾಫ್ಟ್ ವರ್ಕ್ ಪಕ್ಕದಲ್ಲಿ ಬರುತ್ತೆ ನಮಗೆ ಫ್ರಿಡ್ಜ್ ಏರಿಯಾ ವಿತ್ ಪಾಯಿಂಟ್ ವರ್ಕು ಕೂಡ ನಮಗೆ ಈ ಪೋರ್ಷನ್ ಅಲ್ಲಿ ಕಂಪ್ಲೀಟ್ ಆಗಿರುವಂತದ್ದು ನೋಡಿ. ಸಿಂಕ್ ಅಲ್ಲಿ 2 ಟ್ಯಾಪ್ ವ್ಯವಸ್ಥೆ ಕೊಟ್ಟಿದ್ದಾರೆ. ವೆಂಟಿಲೇಷನ್ ಗೆ ವಿಂಡೋ, ಚಿಮ್ಮಿಗೆ ಈ ಪೋರ್ಷನ್ ಅಲ್ಲಿ ಪಾಯಿಂಟ್ ಕೊಟ್ಟಿರುವಂತದ್ದು. ಈ ವಾಲ್ಗೆಲ್ಲ ನಮಗೆ 2x4 ವೆಟ್ರೋಫಿಟಲ್ಸ್ ನ ಯೂಸ್ ಮಾಡಿರೋದ್ರಿಂದ ಮೇಂಟೆನೆನ್ಸ್ ಈಸಿ ಅಂತಾನೆ ಹೇಳ್ಬೋದು. ಕಂಪ್ಲೀಟ್ ಆಗಿ ಬ್ಯೂಟಿಫುಲ್ ಆಗಿ ತಗೊಂಡಿರುವಂತದ್ದು. ಈ ಫ್ಲೋರಿಂಗ್ ನೋಡೋದಲ್ಲ, ಇದು ಬಾರ್ಡರ್ ವರ್ಕ್ ಅಲ್ಲಿ ಬ್ಲಾಕ್ ಅಂಡ್ ಬ್ರೌನ್ ಇರುವಂತಹ ಇಟಾಲಿಯನ್ ಮಾರ್ಬಲ್ ನ ಯೂಸ್ ಮಾಡಿದರೆ ಸಖತ್ತಾಗಿದೆ. ಈ ಡೋರ್ ನ ಓಪನ್ ಮಾಡಿದ್ರೆ ಇದು ಬಂದು ನಮಗೆ ಯುಟಿಲಿಟಿ ಸ್ಪೇಸ್. ಟಫನ್ ಗ್ಲಾಸ್ ವಿತ್ ಅಚಿಂಗ್ ವರ್ಕ್ ವಿತ್ ಟೀಕುಡ್ ಫ್ರೇಮ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ಡೋರ್. ಫ್ರೇಮ್ ವರ್ಕ್ ಕೂಡ ನಮಗೆ ಟೀಕುಡ್ ಅಲ್ಲಿ ಕಂಪ್ಲೀಟ್ ಆಗಿದೆ. ಈ ಓಪನ್ ಸ್ಪೇಸ್ ಏನಿದೆ, ಇಲ್ಲಿ ನಮಗೆ UPVC ವಿಂಡೋ ಕೂಡ ಯೂಸ್ ಮಾಡಿದ್ದಾರೆ. ಅದು ಬ್ಯಾಕ್ ಗ್ರೌಂಡ್ ಅಲ್ಲಿ ವಿತ್ MS ಗ್ರಿಲ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಈ ಸ್ಪೇಸ್ ನೋಡಿದ್ರಲ್ಲ, ಈ ಜಾಗದಲ್ಲಿ ನೋಡಿ ಆಲ್ರೆಡಿ ಇಲ್ಲೂ ಕೂಡ ನಮಗೊಂದು ಸಿಂಕ್ ಒಂದು ಆಪ್ಷನ್ ಕೊಟ್ಟಿರುವಂತದ್ದು.
ಡಿಶ್ ವಾಶ್ ಇಟ್ಕೊಬಹುದು, ವಾಷಿಂಗ್ ಮಿಷಿನ್ ಇಟ್ಕೊಬಹುದು, ಅಷ್ಟು ಜಾಗ ಈ ಪೋರ್ಷನ್ ಅಲ್ಲಿ ನಮಗೆ ಬಿಲ್ಡ್ ಮಾಡಿದ್ದಾರೆ. ಲಪತ್ರ ಗ್ರಾನೈಟ್ ಫ್ಲೋರಿಂಗ್ ಗೆ ವಾಲ್ಗಳಿಗೆ 2x4 ವೆಟ್ರೋಫಿಲ್ಸ್ ನ ಯೂಸ್ ಮಾಡಿರುವಂತದ್ದು. ಮೇಂಟೆನೆನ್ಸ್ ಈಸಿ ಅಂತ ಅನ್ಬೋದು. ಸಖತ್ತಾಗಿ ಬಂದಿದೆ. ಮನೆ ಬಗ್ಗೆ ಏನು ಮಾತಾಡೋ ಹಾಗೆ ಇಲ್ಲ, ಅಲ್ಟಿಮೇಟ್ ಮನೆ ಅನ್ಬೋದು. ಸಖತ್ತಾಗಿದೆ. ಬನ್ನಿ ವೀಕ್ಷಕರೇ, ಫಸ್ಟ್ ಫ್ಲೋರ್ಗೆ ಹೋಗೋಣ. ಈ ಸ್ಟೇರ್ ಕೇಸ್ಗೆ ಯೂಸ್ ಮಾಡಿರೋದು ಕೂಡ ಇಟಾಲಿಯನ್ ಮಾರ್ಬಲ್. ಈ ಸ್ಪೇಸ್ ಅಲ್ಲೂ ಕೂಡ ನಮ್ಗೊಂದು ವಿಂಡೋ ಕೊಟ್ಟಿದ್ದಾರೆ. ಲಿಫ್ಟ್ ಇದೆ ಅಂದ್ಬಿಟ್ಟು ಕೂಡ ನಮಗೆ ಸ್ಟೇರ್ ಕೇಸ್ ಯಾವುದೇ ರೀತಿ ಚಿಕ್ಕದು ಮಾಡಿಲ್ಲ. ಸ್ಪೇಷಿಯಸ್ ಆಗಿ ಕೂಡ ನಮಗೆ ಬಿಲ್ಡ್ ಮಾಡಿರುವಂತದ್ದು. ಈಗ ನಾವಿದೀವಿ ಫಸ್ಟ್ ಫ್ಲೋರ್, ಸ್ಟಿಲ್ಟ್ ಫ್ಲೋರು, ಪಾರ್ಕಿಂಗು, ಗ್ರೌಂಡ್ ಫ್ಲೋರ್ ಅಲ್ಲಿ ಹಾಲು, ಕಿಚನ್, ಪೂಜಾ. ಫಸ್ಟ್ ಫ್ಲೋರ್ ಅಲ್ಲಿ ಈಗ ನಾವು 2 ಮಾಸ್ಟರ್ ಬೆಡ್ರೂಮ್, ಒಂದು ಸಿಟ್ಟಿಂಗ್ ಏರಿಯಾದಲ್ಲಿ ಇದೀವಿ. ಈ ಸ್ಪೇಸ್ ನೋಡಿದ್ರಲ್ಲ, ಇದು ಬಂದು ನಮಗೆ ಸ್ಕೈಲೈಟ್ ಗೆ ಬಿಟ್ಟಿರುವಂತಹ ಜಾಗ. ಇದು ಬೆಳಕು ಟ್ರಾವೆಲ್ ಆಗೋದಕ್ಕೆ ಈ ಓಪನ್ ಸ್ಪೇಸ್ ನ ನಮಗೆ ಪ್ರೊವೈಡ್ ಮಾಡಿದ್ದಾರೆ. ಇದು ಟೀಕುಡ್ ಫ್ರೇಮು, SS ಗ್ರಿಲ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಈ ಪೋರ್ಷನ್ ಅಲ್ಲಿ ಒಂದು ಸ್ಟೋರೇಜ್ ಕೊಟ್ಟಿದ್ದಾರೆ ವಿತ್ ಇಂಟೀರಿಯರ್ ಡಿಸೈನ್ ಅಲ್ಲಿ. ಅದ್ರ ಮೇಲ್ಗಡೆ ಒಂದು ಲೈಟಿಂಗ್ ಏರಿಯಾ ಕೂಡ ನಮಗೆ ಪ್ರೊವೈಡ್ ಮಾಡಿದ್ದಾರೆ. ಇದು ಬಂದು ನಮಗೊಂದು ವೆಂಟಿಲೇಷನ್ ಗೆ ವಿಂಡೋ. ಸೀಲಿಂಗ್ ಅಲ್ಲಿ ನೋಡಿ POP ವರ್ಕು ವಿತ್ ವೆನೀರ್ ಪಾಲಿಶಿಂಗ್ ವರ್ಕು ವಿತ್ ಫ್ಯಾನ್ ವರ್ಕ್ ಎಲ್ಲ ನಮಗೆ ಕಂಪ್ಲೀಟ್ ಮಾಡಿಕೊಟ್ಟಿರುವಂತದ್ದು. ಈಗ ನೀವು ನೋಡ್ತಾ ಇರುವಂತದ್ದೇ ಮಾಸ್ಟರ್ ಬೆಡ್ರೂಮ್. ಲೈಟು ಸ್ವಲ್ಪ ಫ್ಲಿಕ್ಕರ್ ಆಗುತ್ತೆ, ಯಾಕಂದ್ರೆ ವೆಂಟಿಲೇಷನ್ ತುಂಬಾನೇ ಚೆನ್ನಾಗಿದೆ. ಅದರಿಂದ ನಮಗೆ ಲೈಟು ಸ್ವಲ್ಪ ಫ್ಲಿಕ್ಕರ್ ಆಗುತ್ತೆ. ಸಖತ್ತಾಗಿದೆ. ಆಲ್ರೆಡಿ ನಮ್ಗೊಂದು ಕಿಂಗ್ ಸೈಜ್ ಕಾಟ್ ರೆಡಿ ಇದೆ. ಕೆಳಗಡೆ ನಮಗೆ 2 ಡ್ರಾಯರ್ ಬಾಕ್ಸ್ ಗಳು ಪ್ರೊವೈಡ್ ಮಾಡಿದ್ದಾರೆ. ಕುಶನ್ ಒಂದು ವರ್ಕ್ ಪೆಂಡಿಂಗ್ ಇರುವಂತದ್ದು, ಅದು ಕೂಡ ನಮಗೆ ಕಂಪ್ಲೀಟ್ ಮಾಡಿ ಕೊಡ್ತಾರೆ. ಈ ಪೋರ್ಷನ್ ಅಲ್ಲಿ ಒಂದು ವಿಂಡೋ, ಈ ಪೋರ್ಷನ್ ಅಲ್ಲಿ ಒಂದು ವಿಂಡೋ ಕೊಟ್ಟಿದ್ದಾರೆ. ಕ್ರಾಸ್ ವೆಂಟಿಲೇಷನ್ ಪ್ರೊವೈಡ್ ಮಾಡಿರುವಂತದ್ದು. ಸೀಲಿಂಗ್ ಅಲ್ಲಿ ನಮಗೆ POP ವರ್ಕ್ ವಿತ್ ಟೀಕುಡ್ ಫಿನಿಶಿಂಗ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ವೆನೀರ್ ಪಾಲಿಶಿಂಗ್ ವರ್ಕ್ ಕೂಡ ನಮಗೆ ಸೀಲಿಂಗ್ ಅಲ್ಲಿ ಕಂಪ್ಲೀಟ್ ಆಗಿದೆ. 2 ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬ್ ವಿತ್ ಓಪನ್ ಅಂಡ್ ಕ್ಲೋಸ್ ಮಾಡುವಂತಹ ವಿತ್ ಸ್ಟೋರೇಜ್, ಮೇಲ್ಗಡೆ ಲಾಫ್ಟ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಈ ವಾರ್ಡ್ರೋಬ್ ಯೂಸ್ ಮಾಡಿರೋದಲ್ಲ, ನಮಗೆ ವೆನೀರ್ ಪಾಲಿಶಿಂಗ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ಡಿಸೈನ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಮಾಡಿಕೊಟ್ಟಿರುವಂತದ್ದು. ಒಂದು ಸೆಮಿ ಟಿವಿ ಯೂನಿಟ್ ಈ ಪೋರ್ಷನ್ ಅಲ್ಲಿ. ಆರಾಮಾಗಿ ಒಂದು 52 ಇಂಚ್ ಟಿವಿ ಹಾಕೊಂಡು ಕೂಡ ಕೆಳಗಡೆ ವಿತ್ ಸ್ಟೋರೇಜ್, ಸೆಟಪ್ ಬಾಕ್ಸ್ ಇಟ್ಕೊಳ್ಳೋಕೆ ಇಲ್ಲಿ ಗ್ಲಾಸ್ ಡೋರ್ ಕೂಡ ನಮಗೆ ಪ್ರೊವೈಡ್ ಮಾಡಿದ್ದಾರೆ. ಈ ಫ್ಲೋರಿಂಗ್ ಎಲ್ಲ ನೋಡಬಹುದು 15 mm ತಿಕ್ಕಿರುವಂತಹ 4x6 ಸ್ಮಾರ್ಟ್ ಮಾರ್ಬಲ್ ನ ಯೂಸ್ ಮಾಡಿದ್ದಾರೆ. ಈ ಮಾಸ್ಟರ್ ಬೆಡ್ರೂಮ್ ಪಕ್ಕದಲ್ಲಿ ಈ ಜಾಗದಲ್ಲಿ ಡ್ರೆಸ್ಸಿಂಗ್ ಏರಿಯಾ, ಅಟ್ಯಾಚ್ ಬಾತ್ರೂಮ್, ಹ್ಯಾಂಡ್ ವಾಶ್ ವಿತ್ ಮಿರರ್, ವಾಲ್ ಮೌಂಟೆಡ್ ಕಮೋಡ್, ಡ್ರೈ ವೆಟ್ ಬೇಕಾದ್ರೆ ಮಾಡ್ಕೋಬಹುದು. ಪಾರ್ಟಿಷನ್ ಜಾಗ ಇಲ್ಲಿ ಕೊಟ್ಟಿದ್ದಾರೆ. ಗ್ಲಾಸ್ ಬೇಕಾದ್ರೆ ಗ್ಲಾಸ್ ಈ ಪೋರ್ಷನ್ ಅಲ್ಲಿ ನಾವು ಹಾಕೋಬಹುದು. ಟಾಪ್ ಟು ಬಾಟಮ್ ವರೆಗೂ 2x4 ವೆಟ್ರೋಫಿಲ್ಸ್ ನ ಯೂಸ್ ಮಾಡಿದ್ದಾರೆ. ಜೊತೆಗೆ ಜೆಟ್ ಕೂಡ ನಮಗೆ ಪ್ರೊವೈಡ್ ಮಾಡಿದ್ದಾರೆ. ನೋಡಿ ಇಲ್ಲೇನಿದೆ, ನಮಗೆ ಮಸಾಜ್ ಜೆಟ್ ಕೂಡ ನಮಗೆ ಪ್ರೊವೈಡ್ ಮಾಡಿದ್ದಾರೆ. ಮೇಲ್ಗಡೆ ಒಂದು ಶವರ್. ಈ ಪೋರ್ಷನ್ ಅಲ್ಲಿ ನಮಗೊಂದು ಸೋಲಾರ್ ಮತ್ತೆ 2 ಗೀಸರ್ ಪಾಯಿಂಟ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಸ್ಪೇಷಿಯಸ್ ಆಗಿ ಬಂದಿದೆ. ಇದು ನೋಡಿ, ಇಲ್ಲಿ 2 ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬ್, ಜೊತೆಗೆ ಮೇಲ್ಗಡೆ ಲಾಫ್ಟ್. ಈ ಪೋರ್ಷನ್ ಅಲ್ಲಿ ಟಾಪ್ ಟು ಬಾಟಮ್ ವರ್ಗು ನೋಡ್ಕೊಳ್ಳುವಂತ ಒಂದು ಮಿರರ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ. ಈ ಮಾಸ್ಟರ್ ಬೆಡ್ರೂಮ್ ಅಲ್ಲಿ ಒಂದು ಬಾಲ್ಕನಿ ಕೂಡ ಕೊಟ್ಟಿರುವಂತದ್ದು. ಓಕೆ, ಆರಾಮಾಗಿ 3 ಸೀಟ್ ಸೋಫಾ ಹಾಕೊಂಡು ಕೂತ್ಕೋಬಹುದು, ಅಷ್ಟು ಜಾಗ ಇದೆ. ಫ್ಲೋರಿಂಗು ನಮಗೆ ಲಪತ್ರ ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ. ಟಫನ್ ಗ್ಲಾಸ್ SS ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಮೇಲ್ಗಡೆ WPC ವರ್ಕ್ ವಿತ್ LED ಲೈಟ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಈ ಮನೆಗೆ ಯೂಸ್ ಮಾಡಿರೋ ಫ್ರೇಮ್ ಇಂದ ಹಿಡಿದು ಮೈನ್ ಡೋರ್ ಎಲ್ಲ, ಈ ರೂಮ್ಸ್ ಡೋರ್ಗಳು, ಬಾತ್ರೂಮ್ ಡೋರ್ಸ್ ಗಳಲ್ಲಿ ನಮಗೆ ಇದು ಟೀಕುಡ್ ಬರುತ್ತೆ. ಇದು ಟೀಕುಡ್ ಡೋರು. ಅದೆಲ್ಲ ಬಂದು ನಮಗೆ ಪಾಲಿಶಿಂಗ್ ಡೋರ್ಗಳು ಬರುತ್ತೆ. ವರ್ಕ್ ಅಲ್ಲಿ ನಮಗೆ ಯಾವುದೇ ರೀತಿ ಕಾಂಪ್ರಮೈಸ್ ಇಲ್ದಿರ ಕ್ಲೀನ್ ಆಗಿ ಪ್ರೀಮಿಯಂ ಕ್ವಾಲಿಟಿ ಕನ್ಸ್ಟ್ರಕ್ಷನ್ ಅಂತ ಅನ್ಬೋದು. ಈ ಮಾಸ್ಟರ್ ಬೆಡ್ರೂಮ್ ಪಕ್ಕದಲ್ಲಿ ಬರೋದು ನಿಮ್ಗೆ ಚಿಲ್ಡ್ರನ್ಸ್ ಬೆಡ್ರೂಮ್. ಈಗ ನೀವು ನೋಡ್ತಾ ಇರುವಂತದ್ದು ಚಿಲ್ಡ್ರನ್ಸ್ ಬೆಡ್ರೂಮ್. ಆಲ್ರೆಡಿ ಒಂದು ಕಿಂಗ್ ಸೈಜ್ ಕಾಟ್, ಕೆಳಗಡೆ 2 ಡ್ರಾಯರ್ ಬಾಕ್ಸ್ ಗಳು ಪ್ರೊವೈಡ್ ಮಾಡಿದ್ದಾರೆ. ಕುಶನ್ ವರ್ಕ್ ಪೆಂಡಿಂಗ್ ಇದೆ, ಅದು ನಮಗೆ ಕಂಪ್ಲೀಟ್ ಮಾಡಿ ಕೊಡ್ತಾರೆ. ಅದು ಬ್ಯಾಕ್ ಗ್ರೌಂಡ್ ಅಲ್ಲಿ ಇಂಟೀರಿಯರ್ ಡಿಸೈನ್ ಕೂಡ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಸೀಲಿಂಗ್ ಅಲ್ಲಿ POP ವರ್ಕ್ ವಿತ್ ವೆನೀರ್ ಪಾಲಿಶಿಂಗ್ ವರ್ಕ್, ಅಂದ್ರೆ ಇಂಟೀರಿಯರ್ ಡಿಸೈನ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ವಿತ್ ಫ್ಯಾನ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಈ ಪೋರ್ಷನ್ ಅಲ್ಲೂ ಅಷ್ಟೇ ವೀಕ್ಷಕರೇ, 2 ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬ್ ಪ್ರೊವೈಡ್ ಮಾಡಿದ್ದಾರೆ ಈ ಜಾಗದಲ್ಲಿ. ಇದು ನೋಡಿ ವಾರ್ಡ್ರೋಬ್. ಇದು ಮೇಲ್ಗಡೆ ಲಾಫ್ಟ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಈ ಡೋರ್ ನ ಓಪನ್ ಮಾಡಿದ್ರೆ ಅಟ್ಯಾಚ್ ಬಾತ್ರೂಮ್. ಓಕೆ, ಡ್ರೆಸ್ಸಿಂಗ್ ಏರಿಯಾ. ಇದು ಅಟ್ಯಾಚ್ ಬಾತ್ರೂಮ್ ಬರುತ್ತೆ. ಓಕೆ, ಇಲ್ಲೇನಾದ್ರೆ ನಾವು ಇಲ್ಲಿ ಬೇಕಾದ್ರೆ ಗ್ಲಾಸ್ ಹಾಕ್ಸ್ಕೊಂಡ್ರು ಕೂಡ ಪಾರ್ಟಿಷನ್ ಮಾಡ್ಕೊಬಹುದು. ವಿತ್ ಜೆಟ್ ವರ್ಕ್ ವಿತ್ ಶವರ್ ವರ್ಕ್ ಕೂಡ ನಮಗೆ ಪ್ರೊವೈಡ್ ಮಾಡಿದ್ದಾರೆ. ಟಾಪ್ ಟು ಬಾಟಮ್ ವರ್ಗು 2x4 ವೆಟ್ರೋಫಿಲ್ಸ್ ನ ಯೂಸ್ ಮಾಡಿರುವಂತದ್ದು. ವಾಲ್ ಮೌಂಟೆಡ್ ಕಮೋಡ್ ವಿತ್ ಡ್ರೈ ವಾಟರ್ ವಿತ್ ಹ್ಯಾಂಡ್ ವಾಶ್ ಕೂಡ ನಮಗೆ ಪ್ರೊವೈಡ್ ಮಾಡಿದ್ದಾರೆ. ವಿತ್ ಮಿರರ್ ಕೂಡ ನಮಗೆ ಕೊಟ್ಟಿದ್ದಾರೆ. ಸಖತ್ತಾಗಿ ಬಂದಿದೆ.
ವಿತ್ ಡ್ರೆಸ್ಸಿಂಗ್ ವಿತ್ ಡ್ರೆಸ್ಸಿಂಗ್ ಜೊತೆಗೆ ಅಟ್ಯಾಚ್ ಬಾತ್ರೂಮ್ ಪ್ರೊವೈಡ್ ಮಾಡಿರುವಂತದ್ದು ಚೆನ್ನಾಗಿದೆ. ಆಮೇಲೆ ಚಿಲ್ಡ್ರನ್ಸ್ ಬೆಡ್ರೂಮ್ ಆಗಿರೋದ್ರಿಂದ ಇಲ್ಲಿ ನಮಗೊಂದು ಸ್ಟಡಿ ಯೂನಿಟ್ ಅನ್ನು ಕೊಟ್ಟಿದ್ದಾರೆ ನೋಡಿ. ಸ್ಟಡಿ ಟೇಬಲ್ ವಿತ್ ಡ್ರಾಯರ್ ಬಾಕ್ಸ್ ಗಳು ಕೊಟ್ಟಿದ್ದಾರೆ. ಕೆಳಗಡೆ ಸಿಸ್ಟಮ್ ಇಟ್ಕೊಳ್ಳೋದಕ್ಕೆ ಇಲ್ಲಾಂದ್ರೆ ಲ್ಯಾಪ್ಟಾಪ್ ಇಟ್ಕೊಳ್ಳೋಕೆ ಒಂದು ಟೇಬಲ್. ಇದು ಬಂದು ನಮಗೆ ಬುಕ್ ರ್ಯಾಕ್ಗಳು. ಈ ಪೋರ್ಷನ್ ಫುಲ್ ನಮಗೆ ಬುಕ್ ರ್ಯಾಕ್ ಯೂಸ್ ಮಾಡಿದ್ದಾರೆ. ಸಖತ್ತಾಗಿದೆ. ಬನ್ನಿ ವೀಕ್ಷಕರೇ, ಮೇಲ್ಗಡೆ ಇನ್ನೊಂದು ಫ್ಲೋರ್ಗೆ ಹೋಗೋಣ. ನಮ್ಗೆ ಎಲ್ಲೆಲ್ಲಿ ಸೆಟ್ ಬ್ಯಾಕ್ ಬಿಟ್ಟಿದ್ದಾರೆ ಅಲ್ಲೆಲ್ಲ ನಮ್ಗೆ ವಿಂಡೋಗಳು ಕೊಟ್ಟಿರುವಂತದ್ದು. ವೆಂಟಿಲೇಷನ್ಗೆ 7 ಮಾಡಿಸಿದ ಮನೆ ಅಂತಾನೆ ಅನ್ಬೋದು. ಅಲ್ಟಿಮೇಟ್ ಆಗಿದೆ. ಈ ಫ್ಲೋರಿಂಗ್ ಅಂತೂ ಫುಲ್ ಲೈಟ್ ಅನ್ಬೋದು. ಲೈಟ್ ನೋಡಿ ಫ್ಲಿಕರ್ ಆಗ್ತಾ ಇದೆ. ಇದು ಸ್ಕೈಲೈಟ್. ಆಲ್ರೆಡಿ ನಮ್ಗೊಂದು ಸ್ಟ್ಯಾಂಡರ್ಡ್ ಲೈಟ್ ಕೂಡ ನಮ್ಗೆ ಪ್ರೊವೈಡ್ ಮಾಡಿದ್ದಾರೆ. ಮೇಲ್ಗಡೆ ದೊಡ್ಡ ಸ್ಕೈಲೈಟ್ ವಿತ್ MS ಗ್ರಿಲ್ ವರ್ಕ್ ವಿತ್ ಟಫನ್ ಗ್ಲಾಸ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಸ್ಟ್ಯಾಂಡರ್ಡ್ ಲೈಟ್ ಕೂಡ ನಮಗೆ ಯೂಸ್ ಮಾಡಿದ್ದಾರೆ. ಇದು ಟೀಕ್ವುಡ್ ಫ್ರೇಮು SS ವರ್ಕು ಕೂಡ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಇದು ಇನ್ನ ಒಂದು ಅಂದ್ರೆ 3ನೇ ಮಾಸ್ಟರ್ ಬೆಡ್ರೂಮ್. ಇದು ಕೆಳಗಡೆ ನೋಡ್ರಲ್ಲ, ಸೇಮ್ ಆಸ್ ಇಟ್ ಇಸ್ ಅಷ್ಟೇ ಸ್ಪೇಸ್ ಇದೆ. ಕಾಟ್ ಕೆಳಗಡೆ ನಮಗೆ 2 ಡ್ರಾಯರ್ ಬಾಕ್ಸ್ಗಳು, ಕಿಂಗ್ ಸೈಜ್ ಕಾಟು, ಬ್ಯಾಕ್ ಗ್ರೌಂಡ್ ಇಂಟೀರಿಯರ್ ಡಿಸೈನ್ ವಿತ್ ಕುಶನ್ ವರ್ಕ್ ಬರುತ್ತೆ. 2 ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬ್ ಅಂಡ್ ಪಕ್ಕದಲ್ಲಿ ಓಪನ್ ಅಂಡ್ ಕ್ಲೋಸ್ ಮಾಡುವಂತಹ ವಿತ್ ಸ್ಟೋರೇಜ್ ನೋಡಿ. ಈ ಪೋರ್ಷನ್ ಅಲ್ಲಿ ಒಂದು ವಿಂಡೋ, ಈ ಪೋರ್ಷನ್ ಅಲ್ಲಿ ಒಂದು ವಿಂಡೋ. ಸೀಲಿಂಗ್ ಅಲ್ಲಿ POP ವರ್ಕ್ ವಿತ್ ವೆಂಡಿ ಶೀಟ್. ಈ ಪೋರ್ಷನ್ ಫುಲ್ ಇಂಟೀರಿಯರ್ ಬರುತ್ತೆ. ಈ ಪೋರ್ಷನ್ ಫುಲ್ ನಮಗೆ POP ವರ್ಕ್ ವಿತ್ LED ಲೈಟ್ ವರ್ಕ್. ಈ ಪೋರ್ಷನ್ ನಮ್ಮೊಂದು TV ಯೂನಿಟ್ ಕೂಡ ನಮಗೆ ಪ್ರೊವೈಡ್ ಮಾಡಿದ್ದಾರೆ. ಕೆಳಗಡೆ ವಿತ್ ಸ್ಟೋರೇಜ್ ಕೊಟ್ಟಿರುವಂತದ್ದು. ಕೆಳಗಡೆ ನೋಡ್ರಲ್ಲ ವೀಕ್ಷಕರೇ, ಸೇಮ್ ಡ್ರೆಸ್ಸಿಂಗ್ ಏರಿಯಾ ವಿತ್ ಅಟ್ಯಾಚ್ ಬಾತ್ರೂಮು. ಇಲ್ಲೂ ಕೂಡ ನಮಗೆ ಜೆಟ್ಗಳು ಪ್ರೊವೈಡ್ ಮಾಡಿದ್ದಾರೆ ನೋಡಿ. ಶವರ್ ವಿತ್ ಜೆಟ್ಟು. ಈ ಜೆಟ್ ಎಲ್ಲ ನಮಗೆ ಕಲರ್ ಕಾಂಬಿನೇಷನ್ ವರ್ಕ್ ಮಾಡಿದ್ದಾರೆ. ಯೂಸ್ ಮಾಡಿರೋ ಟೈಲು, ಆ ಟೈಲ್ ಕೆಳಗಡೆ ಏನೋ ಬಾರ್ಡರ್ ಬಂದಿದೆ ಆ ಕಲರ್ ತಕ್ಕನಂಗೆ ಈ ಪೋರ್ಷನ್ ವರ್ಕ್ ಕೂಡ ನಮಗೆ ಯೂಸ್ ಮಾಡಿರುವಂತದ್ದು. ಸಖತ್ತಾಗಿದೆ. ರೋಸ್ವುಡ್ ಕಲರ್ ಬರುತ್ತೆ. ಅದು ರೋಸ್ವುಡ್ ಕಲರ್ ನ ಯೂಸ್ ಮಾಡಿದ್ದಾರೆ ನೋಡಿ. ಏನು ಟ್ಯಾಪ್ಗಳು, ಈ ಶವರು, ಈ ಪೋರ್ಷನ್ನು ಮತ್ತೆ ಗನ್ನು ಎಲ್ಲ ನಮಗೆ ರೋಸ್ವುಡ್ ಕಲರ್ ಅಲ್ಲಿ ಯೂಸ್ ಮಾಡಿದ್ದಾರೆ. ಚೆನ್ನಾಗಿದೆ. ಮಾಮೂಲಿ ಇದು ಡ್ರೆಸ್ಸಿಂಗ್ ಏರಿಯಾ. ಇಲ್ಲಿ ಕೂಡ 2 ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬ್, ಮೇಲ್ಗಡೆ ಲಾಫ್ಟ್, ಇಲ್ಲಿ ಮಿರರ್ ಕೆಳಗಡೆ ವಿತ್ ಸ್ಟೋರೇಜು. ಓಕೆ, ಈ ಪೋರ್ಷನ್ ಅಲ್ಲಿ ಬಾಲ್ಕನಿ ಏರಿಯಾ. ಸೇಮ್ ಕೆಳಗಡೆ ನೋಡ್ರಲ್ಲ, ಸೇಮ್ ಮೆಜರ್ಮೆಂಟ್ ಅಲ್ಲಿ ಇರುವಂತಹ ಬಾಲ್ಕನಿ ಏರಿಯಾ ಇದೆ. ಅಲ್ಟಿಮೇಟ್ ಆಗಿದೆ ಅನ್ಬೋದು. ಈ ಸ್ಪೇಸ್ ಅಲ್ಲಿ ಏನು ಅಂದ್ರೆ ನೋಡಿ, ಈ ಸ್ಪೇಸ್ ಇದೆಯಲ್ಲ, ಇದು ಬಂದೊಂದು ಸಿಟ್ಟಿಂಗ್ ಏರಿಯಾ ತರ ಪ್ರೊವೈಡ್ ಮಾಡಿದ್ದಾರೆ. ಫ್ಲೋರಿಂಗು ನಮಗೆ ಆಂಟಿಸ್ಕೇಟ್ ವೆಟ್ರೋಫಿಟಲ್ಸ್ ನ ಯೂಸ್ ಮಾಡಿದ್ದಾರೆ. ವಾಲ್ಗಳಿಗೆಲ್ಲ ನಮಗೆ ಇಟಾಲಿಯನ್ ಮಾರ್ಬಲ್ ನ ಯೂಸ್ ಮಾಡಿರುವಂತದ್ದು. ಇಲ್ಲಿ ನಮಗೊಂದು ಬಾರ್ ಕೌಂಟರ್ ಕೊಟ್ಟಿದ್ದಾರೆ. ಸ್ಲ್ಯಾಬು, ಸ್ಟೋರೇಜ್ಗಳು ಇಟ್ಕೊಳ್ಳೋದಕ್ಕೆ ವಿತ್ ಸ್ಪೇಸ್, ಇಂಟೀರಿಯರ್ ಡಿಸೈನು, ಆಂಬಿಯನ್ಸ್ ಕ್ರಿಯೇಟ್ ಮಾಡ್ಕೊಳ್ಳೋಕೆ LED ಲೈಟು, POP ವರ್ಕು ವಿತ್ ವೆಂಡಿರ್ ಪಾಲಿಶಿಂಗ್ ಕಂಪ್ಲೀಟ್ ಆಗಿರುವಂತಹ ಇಂಟೀರಿಯರ್ ಡಿಸೈನ್ ಕೂಡ ನಮಗೆ ವರ್ಕ್ ಕಂಪ್ಲೀಟ್ ಆಗಿದೆ. ಈ ಸ್ಪೇಸ್ ಫುಲ್ ನಮಗೆ UPVC ವಿಂಡೋ ಪ್ರೊವೈಡ್ ಮಾಡಿರುವಂತದ್ದು. ಜಾಗ ಮಾತ್ರ ಅಲ್ಟಿಮೇಟ್ ಆಗಿದೆ. ಸಿಂಪಲ್ ಆಗಿದ್ರು ಕೂಡ ಚೊಕ್ಕವಾಗಿದೆ, ಚಿಕ್ಕದಾಗಿದ್ರು ಕೂಡ ಚೊಕ್ಕವಾಗಿದೆ ಅಂತಾರಲ್ಲ ಆ ತರ ಜಾಗನೇ ಈ ಜಾಗ. ಸಗದಾಗಿದೆ. ಇದು ಬಂದು ನಮಗೊಂದು ಸಿಟ್ಟಿಂಗ್ ಏರಿಯಾ. ಇಲ್ಲ ಯಾವ್ದನ್ನ ಒಂದು 4 ಜನ ಫ್ರೆಂಡ್ಸ್ಗಳು ಕುತ್ಕೊಂಡು ಚರ್ಚೆ ಮಾಡುವಂತಹ ಜಾಗ ಕೂಡ ನಾವು ಇದನ್ನ ಯೂಸ್ ಮಾಡ್ಬೋದು. ಇನ್ನರ್ ಪ್ಲಾಂಟ್ಸ್ ಗಳು ಏನಾದ್ರು ಈ ಜಾಗದಲ್ಲಿ ಇಟ್ಕೊಂಡ್ರೆ ಇದ್ರ ಲುಕ್ಕು ಇನ್ನ ಡಬಲ್ ಆಗುತ್ತೆ ಅನ್ಬೋದು. ಅಷ್ಟು ಜಾಗ ಈ ಪೋರ್ಷನ್ ಅಲ್ಲಿ ಇದೆ. ಈಗ ನೀವು ನೋಡ್ತಾ ಇರುವಂತದ್ದು 4ನೇ ಬೆಡ್ರೂಮ್. ಇದು 2 ಚಿಲ್ಡ್ರನ್ಸ್ ಬೆಡ್ರೂಮು, 2 ಮಾಸ್ಟರ್ ಬೆಡ್ರೂಮ್ ಪ್ರೊವೈಡ್ ಮಾಡಿರುವಂತದ್ದು. ಇಲ್ಲಿ ಒಂದು ಕಿಂಗ್ ಸೈಜ್ ಕಾಟ್ ಕೊಟ್ಟಿದ್ದಾರೆ. ಈ ಪೋರ್ಷನ್ ಅಲ್ಲಿ ನಮಗೊಂದು TV ಯೂನಿಟ್ ನೋಡಿ, ವಿತ್ TV ಯೂನಿಟ್, 2 ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬ್, ಮೇಲ್ಗಡೆ ವಿತ್ ಲಾಫ್ಟ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಈ ಡೋರ್ ನ ಓಪನ್ ಮಾಡಿದ್ರೆ ಡ್ರೆಸ್ಸಿಂಗ್ ಏರಿಯಾ ವಿತ್ ಅಟ್ಯಾಚ್ ಬಾತ್ರೂಮ್. ಇದು ಬಂದು ನಮಗೆ ಡ್ರೆಸ್ಸಿಂಗ್ ಏರಿಯಾ ಬರುತ್ತೆ. ಇದು ನಮಗೆ ಅಟ್ಯಾಚ್ ಬಾತ್ರೂಮ್. ಚೆನ್ನಾಗಿದೆ. ಒಂದ್ಸತಿ ಲೈವ್ ಆಗಿ ಬಂದು ನೋಡಿದ್ರೆ ಮನೆ 100% ನೀವು ಲೈಕ್ ಮಾಡ್ತೀರಾ. ಕ್ವಾಲಿಟಿ ವೈಸ್ ಅಲ್ಲಿ ಯಾವುದೇ ರೀತಿ ಕಾಂಪ್ರೋ ಇಲ್ದಿನ ಕಟ್ಟಿರುವಂತಹ ಮನೆ ಈ ಮನೆ. ಎಲ್ಲ ರೂಮ್ಗಳಿಗೂ, ಹಾಲ್ಗಳಿಗೂ, ಸಿಟ್ಟಿಂಗ್ ಏರಿಯಾಗಳಿಗೆಲ್ಲರಿಗೂ ಫ್ಯಾನ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ.
ಸೀಲಿಂಗ್ ಅಲ್ಲಿ ನೋಡಿ POP ವರ್ಕು ವಿತ್ LED ಲೈಟ್ ವರ್ಕು ವಿತ್ ಪ್ರೊಫೈಲ್ ಲೈಟ್ ವರ್ಕು ಕೂಡ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಸ್ಕೈಲೈಟ್ ನೋಡಿ, ಈ ಲೈಟು ಡೈರೆಕ್ಟ್ ನಮಗೆ ಹಾಲಕ್ಕೆ ಟ್ರಾವೆಲ್ ಆಗುತ್ತೆ. ಟೆರಸ್ಗೆ ಹೋಗೋಣ ಬನ್ನಿ ವೀಕ್ಷಕರೇ. ಇನ್ನರ್ ಸ್ಟೇರ್ ಕೇಸ್ ಅಲ್ಲಿ ಏನ್ ಸ್ಟಾರ್ಟ್ ಆಗುತ್ತೆ ಅಲ್ಲಿಂದ ಇಲ್ಲಿವರೆಗೂ ಕೂಡ ನಮಗೆ ಇಟಾಲಿಯನ್ ಮಾರ್ಬಲ್ ನ ಯೂಸ್ ಮಾಡಿದ್ದಾರೆ. ಈ ಡೋರ್ ಓಪನ್ ಮಾಡಿದ್ರೆ ಒಂಥರ ಡಿಫ್ರೆಂಟ್ ಆಗಿ ನಮಗೆ ಟೆರೆಸ್ ನ ಯೂಸ್ ಮಾಡಿದ್ದಾರೆ ನೋಡಿ. ಈ ಫ್ಲೋರಿಂಗ್ ಅಲ್ಲಿ ನಮಗೆ ವೈಟ್ ಟೈಲ್ ಗಳನ್ನ ಯೂಸ್ ಮಾಡಿದ್ದಾರೆ. ಏನಕ್ಕೆ ವೈಟ್ ಟೈಲ್ ನ ಯೂಸ್ ಮಾಡಿದ್ದಾರೆ ಅಂದ್ರೆ ಎಷ್ಟೇ ಬಿಸಿಲು ಬಂದ್ರು ಕೂಡ ನಮಗೆ ಕೆಳಗಡೆ ಫ್ಲೋರಿಂಗ್ಗೆ ಬಿಸಿ ಆಗದಿರ ಇರೋದಕ್ಕೆ, ವೆಂಟಿಲೇಷನ್ ಬೌನ್ಸ್ ಆಗೋದಕ್ಕೆ ಈ ವೈಟ್ ಟೈಲ್ ನ ಯೂಸ್ ಮಾಡಿದ್ದಾರೆ. ಬಟ್ ಮೇಂಟೆನೆನ್ಸ್ ಸ್ವಲ್ಪ ರಿಸ್ಕ್ ಇರ್ಬೋದು, ಆದ್ರೆ ಮನೆ ಮಾತ್ರ ಕೂಲ್ ಆಗಿರೋದಕ್ಕೆ ಈ ವೈಟ್ ಟೈಲ್ ನ ಯೂಸ್ ಮಾಡಿರುವಂತದ್ದು. ಇಲ್ಲಿ ಒಂದು ಗೋಪುರ ಶೈಲಿ ಇದೆಯಲ್ಲ, ಟಫನ್ ಗ್ಲಾಸ್ ಎಲ್ಲ ಯೂಸ್ ಮಾಡಿದಾರಲ್ಲ, ಇದು ಬಂದು ನಮಗೆ ದೇವ್ರ ಮನೆಗೆ ಡೈರೆಕ್ಟ್ ಸ್ಕೈಲೈಟ್ ಕೊಟ್ಟಿದ್ದಾರೆ. ಇಲ್ಲಿ ಇದೆಲ್ಲ ದೊಡ್ಡ ಸ್ಕೈಲೈಟ್ ಇದೆಯಲ್ಲ, ಇದು ಬಂದು ನಮಗೆ ಡೈರೆಕ್ಟ್ ಹಾಲ್ಗೆ ಹೋಗುವಂತ ಲೈಟ್ ಪ್ರೊವೈಡ್ ಮಾಡಿರುವಂತದ್ದು. ಈ ಪೋರ್ಷನ್ ಅಲ್ಲಿ ಲಿಫ್ಟ್ ಮೇಂಟೆನೆನ್ಸ್ ಏರಿಯಾ, ಅದು ನಮಗೆ ಸ್ಟೇರ್ ಕೇಸ್ ಗೇಟ್ ಇದು. ಆ ಪೋರ್ಷನ್ ಅಲ್ಲಿ ನಮಗೆ ವಾಷಿಂಗ್ ಮಿಷಿನ್ ಏರಿಯಾ ಮತ್ತೆ ಬಟ್ಟೆ ಹಾಕೊಳ್ಳೋದಕ್ಕೆ ಈ ಪೋರ್ಷನ್ ಅಲ್ಲಿ ಕೊಟ್ಟಿದ್ದಾರೆ. ರೈನಿ ಸೀಸನ್ ಆದ್ರೆ ಬಟ್ಟೆನ ಹಾಲಾರ್ ಹಾಕೊಬಹುದು. ಈ ಪೋರ್ಷನ್ ಅಲ್ಲಿ ಡೇ ಟೈಮ್ ಅಲ್ಲಿ ಬೇಕಾದ್ರೆ, ಮಳೆ ಇಲ್ದಿರೋ ಟೈಮ್ ಅಲ್ಲಿ ಈ ಪೋರ್ಷನ್ ಅಲ್ಲಿ ಕೂಡ ನಾವು ಬಟ್ಟೆ ಹಾಕೋಬಹುದು. ಟ್ಯಾಂಕ್ ನ ಹೈಟ್ ಮಾಡಿರೋದ್ರಿಂದ ಸೋಲಾರ್ ಕೂಡ ನಾವು ಇಲ್ಲೇ ಹಾಕೋಬಹುದು. ಇದ್ರ ಮೇಲ್ಗಡೆ ಹಾಕೊಂಡ್ರು ಕೂಡ ಈ ಸ್ಪೇಸ್ ಫುಲ್ ನಮಗೆ ಸಿಗುತ್ತೆ ಓಡಾಡೋದಕ್ಕೆ. ಇನ್ ಕೇಸ್ ಏನಾದ್ರು ಸಿಟ್ಟಿಂಗ್ ಏರಿಯಾ ಇಲ್ಲ ಮಂಗಳೂರು ಟೈಲ್ಸ್ ಇಲ್ಲಾಂದ್ರೆ ಸೋಲಾರ್ ಪ್ಯಾನಲ್ ಗಳೇನಾದ್ರು ನೀವು ಯೂಸ್ ಮಾಡ್ಕೊಳ್ತೀನಿ ಅಂದ್ರೆ ಈ ಓಪನ್ ಟೆರೆಸ್ ಅಲ್ಲಿ ಆರಾಮಾಗಿ ಕೂಡ ನಾವು ಯೂಸ್ ಮಾಡ್ಕೊಬಹುದು. ಅಷ್ಟು ಜಾಗ ಈ ಪೋರ್ಷನ್ ಅಲ್ಲಿ ಇದೆ. ಮ್ಯಾನ್ಯಲ್ ಆಗಿ ಬಟ್ಟೆ ಹಾಕೊಬಹುದು. ವಾಷಿಂಗ್ ಮಿಷಿನ್ ಇದೆ. ಈ ಪೋರ್ಷನ್ ಫುಲ್ ಟೈಲ್ ನ ಯೂಸ್ ಮಾಡೋದ್ರಿಂದ ವಾಲ್ಗಳಿಗೆ ಯಾವುದೇ ರೀತಿ ಡ್ಯಾಮೇಜ್ ಇಲ್ದಿರ ಕೂಡ ನಮಗೆ ಯೂಸ್ ಮಾಡಿದ್ದಾರೆ. ಇಲ್ಲಿ ನಮಗೊಂದು ಬಟ್ಟೆ ಹಾಕೊಳ್ಳೋದಕ್ಕೆ 2 ಆಂಗಲ್ ಕೊಟ್ಟಿದ್ದಾರೆ. ಸಖತ್ತಾಗಿ ಬಂದಿದೆ ಮನೆ ಮಾತ್ರ. ಅಲ್ಟಿಮೇಟ್ ಅಂದ್ರೆ ಅಲ್ಟಿಮೇಟ್ ಆಗಿದೆ ಅನ್ಬೋದು. ಒಂದು ಅಡ್ವಾಂಟೇಜ್ ಏನು ಅಂದ್ರೆ ಮೈನ್ ರೋಡ್ ಪಕ್ಕದಲ್ಲಿ ನಮಗೆ ಈ ಪ್ರಾಪರ್ಟಿ ಇದೆ ನೋಡಿ. ಅಲ್ಲಿ ಕಾಣಿಸ್ತಿದೆಯಲ್ಲ ಡಬಲ್ ರೋಡ್ ನೋಡಿ, ಇದೆ ಡಬಲ್ ರೋಡ್ ಪಕ್ಕದಲ್ಲೇ ನಮಗೆ ಈ ಪ್ರಾಪರ್ಟಿ ಇರುವಂತದ್ದು. ಈ ಪ್ರಾಪರ್ಟಿಯಿಂದ ಜಂಬೂ ಸವರಿದಿನ್ನೆ ಬಸ್ ಸ್ಟಾಪ್ ಏನಿದೆ, ಜಂಬೂ ಸವರಿದಿನ್ನೆ ಬಸ್ ಸ್ಟಾಪ್ಗೆ ಜಸ್ಟ್ ಒಂದು 400 ಮೀಟರ್ ಅಂದ್ರೆ ಒಂದು ಅರ್ಧ ಕಿಲೋಮೀಟರ್ ಅನ್ಕೊಳ್ಳಿ, ಒಂದು 500 ಮೀಟರ್ ಡಿಸ್ಟೆನ್ಸ್ ಅಲ್ಲಿ ನಮಗೆ ಈ ಪ್ರಾಪರ್ಟಿ ಇರುವಂತದ್ದು. ಈ ಪ್ರಾಪರ್ಟಿಯಿಂದ ನಮಗೆ 378 ಬಸ್ ರೂಟ್ ಏನಿದೆ, ಆ ಬಸ್ ರೂಟ್ ಅಲ್ಲಿ ಬರುವಂತ ಜಂಬೂ ಸವರಿದಿನ್ನೆ ಬಸ್ ಸ್ಟಾಪ್ಗೂ ನಮ್ಗೆ ಒಂದು 300 ಮೀಟರ್ ಅಲ್ಲಿ ನಮಗೆ ಬರುತ್ತೆ. RV ಕಾಲೇಜ್ ಆಫ್ ಇನ್ಸ್ಟಿಟ್ಯೂಟ್ ಅಂಡ್ ಮ್ಯಾನೇಜ್ಮೆಂಟ್ ಕಾಲೇಜು ಮತ್ತೆ ಜಂಬೂ ಸವರಿದಿನ್ನೆ ಮತ್ತೆ ಬನ್ನರ್ಘಟ್ಟ ರೋಡ್ ಅಲ್ಲಿ ಬರುವಂತಹ ಮೀನಾಕ್ಷಿ ಮಾಲ್ ಬ್ಯಾಕ್ ಸೈಡ್ ಅಲ್ಲಿ ಇರುವಂತಹ ಮಂತ್ರಿ ಅಪಾರ್ಟ್ಮೆಂಟ್ ಇದು. ಅದು ಜಸ್ಟ್ ನಮಗೊಂದು 2 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ನಮಗೆ ಈ ಪ್ರಾಪರ್ಟಿ ಇರುವಂತದ್ದು. ಅಲ್ಲಿ ಏನು ಬಿಲ್ಡಿಂಗ್ ಗಳು ಕಾಣಿಸ್ತಿದೆಯಲ್ಲ, ಆ ಬಿಲ್ಡಿಂಗ್ ಗಳೆಲ್ಲ ಬರೋದಲ್ಲ ನಮಗೆ ಬನ್ನರ್ಘಟ್ಟ ರೋಡ್ ಅಲ್ಲಿ ಬರುವಂತಹ ಬಿಲ್ಡಿಂಗ್ ಗಳಲ್ಲ. ಒಳ್ಳೆ ಲೊಕೇಶನ್ ಅಲ್ಲಿ ನಮಗೆ ಒಳ್ಳೆ ಪ್ರಾಪರ್ಟಿ ಅಂತಾನೆ ಅನ್ಬೋದು. ಕನೆಕ್ಟಿವಿಟಿಗಳಿಗೆ 7 ಮಾಡಿಸಿದ ಮನೆ. ಕನೆಕ್ಟಿವಿಟಿ ಅಂದ್ರೆ ಸ್ಕೂಲ್ಗಳಿಗೆ ಹತ್ರ, ಶ್ರೀ ಚೈತನ್ಯ ಸ್ಕೂಲ್ಗೆ ಜಸ್ಟ್ 100 ಮೀಟರ್ ಹತ್ರದಲ್ಲೇ ನಮಗೆ ಈ ಪ್ರಾಪರ್ಟಿ ಇದೆ. ಶ್ರೀ ಚೈತನ್ಯ ಸ್ಕೂಲು ಜಸ್ಟ್ 100 ಮೀಟರ್ ಹತ್ರದಲ್ಲಿ ಇರುವಂತದ್ದು. ಪೂರ್ಣ ವಿಕಾಸ ಸ್ಕೂಲು 500 ಮೀಟರ್ ಇರುವಂತದ್ದು. NPS ಸ್ಕೂಲು ನಮಗೆ 1 ಕಿಲೋಮೀಟರ್ ಒಳಗಡೆ ಬರುತ್ತೆ. ಜೂಬ್ಲಿ ಸ್ಕೂಲು ಕೂಡ ನಮಗೆ 1 ಕಿಲೋಮೀಟರ್ ಒಳಗಡೆನೆ ನಮಗೆ ಈ ಪ್ರಾಪರ್ಟಿ ಇರುವಂತದ್ದು. ಇನ್ನು ಕನಕಪುರ ರೋಡ್ ಅಲ್ಲಿ ಬರುವಂತಹ ಫೋರಂ ಮಾಲು, ಕೋನನಕುಂಟೆ ಮೆಟ್ರೋ ಸ್ಟೇಷನ್ ನಮಗೆ 4.5 ಕಿಲೋಮೀಟರ್ ಒಳಗಡೆ ಬರುತ್ತೆ. ಬನ್ನರ್ಘಟ್ಟ ರೋಡ್ ಅಲ್ಲಿ ಬರುವಂತಹ ಮೆಟ್ರೋ ಕಾಳೇನ ಅಗ್ರಹಾರ ಮೆಟ್ರೋ ಸ್ಟೇಷನ್ ನಮಗೆ 3.2 ಕಿಲೋಮೀಟರ್ ಒಳಗಡೆ ಈ ಪ್ರಾಪರ್ಟಿ ಇರುವಂತದ್ದು. ಬಸ್ ಸ್ಟಾಪ್ಗೆಲ್ಲ ಬಂದು ನಮಗೊಂದು 300 ಮೀಟರ್, ಜಸ್ಟ್ ಒಂದು 5 ಮಿನಿಟ್ಸ್ ವಾಕಬಲ್ ಡಿಸ್ಟೆನ್ಸ್ ಅಲ್ಲಿ ನಮಗೆ ಈ ಪ್ರಾಪರ್ಟಿ ಇರುವಂತದ್ದು. ಈ ಪ್ರಾಪರ್ಟಿಯಿಂದ ಸ್ಕೂಲ್ಗಳಿಗೆ ಜಿಮ್ಮು, ಐಸ್ ಕ್ರೀಮ್ ಪಾರ್ಲರು ಮತ್ತೆ ಹೋಟೆಲ್ಸ್ಗಳು, ಕೃಷ್ಣ ವಿಹಾರ ಹೋಟೆಲ್ಸ್ ಮತ್ತೆ ಗೋದಾವರಿ ಹೋಟೆಲ್ಸ್, ಉಡುಪಿ ಹೋಟೆಲ್ಗಳೆಲ್ಲ ಜಸ್ಟ್ ನಮಗೆ ಒಂದು 5 ಮಿನಿಟ್ಸ್ ವಾಕಬಲ್ ಡಿಸ್ಟೆನ್ಸ್ ಅಲ್ಲಿ ಈ ಪ್ರಾಪರ್ಟಿ ಇರುವಂತದ್ದು. ಕನೆಕ್ಟಿವಿಟಿಗಳಿಗೆ 7 ಮಾಡಿಸಿದ ಮನೆ ಅಂತಾನೆ ಅನ್ಬೋದು. ಬಸ್ಸಿಂದ ಹಿಡಿದು, ಮೆಟ್ರೋ ಸ್ಟೇಷನ್ ಇಂದ ಹಿಡಿದು, ಸ್ಕೂಲಿಂದ ಹಿಡಿದು, ಕಾಲೇಜಿಂದ ಹಿಡಿದು, ಇನ್ನು ಸಿನಿಮಾ ಥಿಯೇಟರ್ ಬಾಲಾಜಿ ಬರುತ್ತೆ, ನಮಗೆ ವಿನಾಯಕ ಬರುತ್ತೆ. ವಿನಾಯಕ ಬಂದು ನಮಗೆ JP ನಗರದಲ್ಲಿ ಇರುವಂತದ್ದು. ಬಾಲಾಜಿ ಬಂದು ನಮಗೆ ಬನ್ನರ್ಘಟ್ಟ ರೋಡ್ ಅಲ್ಲಿ ಸಿಗುವಂತಹ ಸಿನಿಮಾ ಥಿಯೇಟರ್. ಇನ್ನು ಮಾಲ್ಗಳು ನೋಡ್ಬೋದು. ಮೀನಾಕ್ಷಿ ಮಾಲ್ ಹತ್ರ ಇದೆ, ಮತ್ತೆ ಫೋರಂ ಮಾಲ್ ಕೂಡ ನಮಗೆ ಹತ್ರ ಇದೆ. ಒಳ್ಳೆ ಲೊಕೇಶನ್ ಅಲ್ಲಿ ಒಳ್ಳೆ ಪ್ರಾಪರ್ಟಿ, ಒಳ್ಳೆ ರೇಟ್ ಅಲ್ಲಿ ಬರ್ತದೆ. ಈ ಪ್ರಾಪರ್ಟಿದು ಡೀಟೇಲ್ಸ್, ಪ್ರೈಸ್, ಲೊಕೇಶನ್ ಹೈಲೈಟ್ಸ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ. ವಿಡಿಯೋ ನೋಡೋಕ್ಕೂ ಮುಂಚೆ ನೀವು ಡಿಸ್ಕ್ರಿಪ್ಷನ್ ನ ನೋಡಿ, ನಿಮ್ಮ ರೇಟ್ ಏನಾದ್ರು ಓಕೆ ಆಯ್ತು ಅಂದ್ರೆ ವಿಡಿಯೋನ ಫುಲ್ ನೋಡಿ. ಮನೆ ಏನಾದ್ರು ವಿಡಿಯೋದಲ್ಲಿ ಓಕೆ ಆಯ್ತು ಅಂದ್ರೆ ಡೈರೆಕ್ಟ್ ಬಂದು ಪ್ರಾಪರ್ಟಿನ ವಿಸಿಟ್ ಮಾಡಿ. ಪ್ರಾಪರ್ಟಿ ಓಕೆ ಆಯ್ತು ಅಂದ್ರೆ ಡೈರೆಕ್ಟ್ ಓನರ್ ಮೀಟಿಂಗ್ ಇರುತ್ತೆ. ಓನರ್ ಜೊತೆಗೆ ಕುತ್ಕೊಂಡು ಮಾತಾಡಿ, ರೇಟ್ ಓಕೆ ಆಯ್ತು ಅಂದ್ರೆ ಪೇಪರ್ ತಗೊಂಡೋಗಿ ಲಾಯರ್ ಕೊಡಿ, ಲೋನು ಕೊಡಿ, ಲೋನ್ ಆಗುತ್ತೆ, ರಿಜಿಸ್ಟರ್ ಮಾಡ್ಕೊಳ್ಳಿ, ಗೃಹಪ್ರವೇಶ ಮಾಡ್ಕೊಳ್ಳಿ. ಇಷ್ಟು ಪ್ರೊಸೀಜರು ಈ ಪ್ರಾಪರ್ಟಿದು. ಡೈರೆಕ್ಟ್ ಓನರ್ ಮೀಟಿಂಗ್ ಇರುವಂತದ್ದು. ಕನೆಕ್ಟಿವಿಟಿಗಳಿಗೆ 7 ಮಾಡಿಸಿದ ಮನೆ ಅಂತಾನೆ ಹೇಳ್ಬೋದು. ಹಾಗೆ ಇದುವರೆಗೂ ಯಾರೆಲ್ಲ ನನ್ನ VC ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಇನ್ಸ್ಟಾ ಪೇಜ್ ನ ಫಾಲೋ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ.
ನಿಮ್ಮ ಪ್ರಾಪರ್ಟಿಗಳು ಮತ್ತೆ ನಿಮ್ಮವ್ರ ಪ್ರಾಪರ್ಟಿಗಳನ್ನ ಏನಾದ್ರು ಸೇಲ್ ಮಾಡಬೇಕು, ಇಲ್ಲ ನಿಮ್ಮವ್ರ ಏನಾದ್ರು ಪ್ರಾಪರ್ಟಿಗಳನ್ನ ಬೈ ಮಾಡಬೇಕು ಅಂದ್ರೆ VC ಪ್ರಾಪರ್ಟಿನ ಸಂಪರ್ಕಿಸಿ ಅಂತ ಹೇಳ್ತಾ ಇಲ್ಲಿಗೆ ಈ ಪ್ರಾಪರ್ಟಿ ವಿಡಿಯೋನ ನಾನು ಇಲ್ಲಿ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.